ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ವೈ ನೋ ಡಿಸಿಷನ್ ಆನ್ ಲಿಸ್ಟ್ ಸೆಂಡ್ ಬೈ ಕೊಲಿಜಿಯಂ, ಸುಪ್ರೀಂ ಕೋರ್ಟ್ ಆಸ್ಕ್ಸ್ ಗವರ್ಮೆಂಟ್. ನೆನ್ನೆ ನಮ್ಮ ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಕಾಸ್ ನಿಮಗೆ ಈ ಒಂದು ಸುದ್ದಿಯ ಟೈಟಲಲ್ಲಿ ಕೊಲಿಜಿಯಂ ಅನ್ನುವಂತಹ ಒಂದು ಶಬ್ದ ಕಾಣಿಸ್ಕೊಳ್ತಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕೊಲಿಜಿಯಂ ಬಗ್ಗೆ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇರಬಹುದು ಅಥವಾ ಯಾವುದೇ ರಾಜ್ಯದ ಹೈಕೋರ್ಟ್ ಇರಬಹುದು, ಅಲ್ಲಿನ ನ್ಯಾಯಮೂರ್ತಿಗಳನ್ನು, ಜಡ್ಜಸ್ಗಳನ್ನು ನೇಮಕಾತಿ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಕೊಲಿಜಿಯಂ. ನಮಗೆಲ್ಲ ಗೊತ್ತಿರೋ ರೀತಿ ಯೂಶುವಲಾಗಿ ಪ್ರೆಸಿಡೆಂಟ್ ಅದನ್ನು ನೇಮಕಾತಿಯನ್ನು ಮಾಡ್ತಾರೆ. ನೇಮಕಾತಿ ಆದೇಶವನ್ನು ರಾಷ್ಟ್ರಪತಿ ಹೊರಡಿಸ್ತಾರೆ. ಬಟ್ ರಾಷ್ಟ್ರಪತಿಯವರಿಗೆ ಇಂಥವರನ್ನೇ ನೇಮಕ ಮಾಡಿ ಅಂತ ಹೇಳಿ ಶಿಫಾರಸು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇದೇ ಕೊಲಿಜಿಯಂ ಅನ್ನುವಂತಹ ಒಂದು ವ್ಯವಸ್ಥೆ, ಕೊಲಿಜಿಯಂ ಸಿಸ್ಟಮ್ ಅಂತ ಅದನ್ನು ಕರೆಯಲಾಗುತ್ತೆ. ಸೊ ಇದು ಯಾವ ರೀತಿ ಹುಟ್ಟು, ಅದರ ಒಂದು ಇಂಪ್ಲಿಕೇಶನ್ಸ್ ಏನು ಅಂತ ಹೇಳಿ ನಾವು ಮಲ್ಟಿ ಡೈಮೆನ್ಷನಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಈವನ್ ನಿಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಕೂಡ ಕೊಡಬಹುದು. ಬಿಕಾಸ್ ಕೊಲಿಜಿಯಂ ಒಂದು ಸಿಸ್ಟಮ್ ಏನಿದೆ ಅದರ ಪರ ಮತ್ತು ವಿರುದ್ಧವಾಗಿ ಸಾಕಷ್ಟು ಚರ್ಚೆಗಳಿದ್ದಾವೆ. ಆ್ಯಂಡ್ ಈವನ್ 2015ನೇ ಇಸ್ವಿಯಲ್ಲಿ ನಿಮಗೆ ಗೊತ್ತಿರಬೇಕು, ಈ ಎನ್ಜಾಕ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅನ್ನುವಂತಹ ಒಂದು ಆಯೋಗವನ್ನು ಕೂಡ ರಚನೆ ಮಾಡಲಾಗಿದ್ದು. ಆ್ಯಂಡ್ ಅದನ್ನು ನಮ್ಮ ಸುಪ್ರೀಂ ಕೋರ್ಟ್ ಕ್ವಾಶ್ ಕೂಡ ಮಾಡಿದ್ದು. ಸೊ ಹಾಗಾಗಿ ಬೇರೆ ಬೇರೆ ಆ್ಯಂಗಲಿಂದ ಕೊಲಿಜಿಯಂ ಕುರಿತು ಪ್ರಶ್ನೆಗಳು ಉಂಟಾಗಬಹುದು. ಅದನ್ನು ತಿಳ್ಕೊಳ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಸೊ ಸುದ್ದಿ ಏನು ಹೇಳುತ್ತೆ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಸುಮಾರು 1.5 ವರ್ಷದಿಂದ 1 to 1.5 ಇಯರ್ಸಿಂದ ನಮ್ಮ ಕೊಲಿಜಿಯಂ ಏನಿದೆ, ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸಿಸ್ಟಮ್ ಏನಿದೆ, ಅವರು ಶಿಫಾರಸು ಮಾಡಿರ್ತಕ್ಕಂತಹ ನ್ಯಾಯಮೂರ್ತಿಗಳ ಪಟ್ಟಿ ಏನಿದೆ, ಆ ಪಟ್ಟಿಗೆ ನಮ್ಮ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅನುಮೋದನೆಯನ್ನು ಕೊಟ್ಟಿಲ್ಲ. ಬಿಕಾಸ್ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಹೇಳಿದೆ, ಈ ಒಂದು ನೇಮಕಾತಿಯನ್ನು ಮಾಡ್ತಕ್ಕಂತಹದ್ದು ರಾಷ್ಟ್ರಪತಿ, ಬಟ್ ಶಿಫಾರಸನ್ನು ಮಾಡುವಂತಹದ್ದು ಕೊಲಿಜಿಯಂ. ಬಟ್ ಕೊಲಿಜಿಯಂ ನೇರವಾಗಿ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡೋದಾ? ಖಂಡಿತ ಅಲ್ಲ. ಬಿಕಾಸ್ ಕೊಲಿಜಿಯಂ ಅಂತಕ್ಕಂತಹದ್ದು ಇಟ್ಸ್ ನಾಟ್ ಎನ್ ಎಕ್ಸಿಕ್ಯೂಟಿವ್ ಬಾಡಿ, ಅದು ಕಾರ್ಯಾಂಗ ಅಂಗ ಅಲ್ಲ. ಸೊ ಹಾಗಾಗಿ ಈ ಶಿಫಾರಸನ್ನು ಮಾಡ್ತಕ್ಕಂತಹದ್ದು ಕಾರ್ಯಾಂಗ ಅಂಗ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗುತ್ತೆ, ಅಥವಾ ಕ್ಯಾಬಿನೆಟ್ ಮಾಡಬೇಕಾಗುತ್ತೆ, ಅಥವಾ ಯಾವುದೋ ಒಂದು ಸಚಿವಾಲಯ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಕೊಲಿಜಿಯಂನ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ, ಯಾವ್ಯಾವ ವ್ಯಕ್ತಿಗಳು ನ್ಯಾಯಮೂರ್ತಿ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಥವಾ ಯಾರನ್ನ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ. ಯಾರಿಗೆ ಕಳಿಸ್ಕೊಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಕಾನೂನು ಸಚಿವಾಲಯಕ್ಕೆ, ಲಾ ಮಿನಿಸ್ಟ್ರಿ ಅಂತ ನಾವೇನು ಕರಿತೀವಿ, ಲಾ ಮಿನಿಸ್ಟ್ರಿ ಅಥವಾ ಕಾನೂನು ಸಚಿವಾಲಯಕ್ಕೆ ಕಳಿಸ್ಕೊಡುತ್ತೆ. ಆ್ಯಂಡ್ ಆ ಕಾನೂನು ಸಚಿವಾಲಯ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ ಅವರಿಗೆ ಕಳಿಸ್ಕೊಡುತ್ತೆ, ನಮ್ಮ ಪ್ರಧಾನಮಂತ್ರಿಗಳಿಗೆ. ಆ್ಯಂಡ್ ಪ್ರಧಾನಮಂತ್ರಿಗಳ ನಂತರದಲ್ಲಿ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಮಾಡ್ತಾರೆ, ಇಂತಹ ವ್ಯಕ್ತಿಗಳನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಅಥವಾ ಯಾವುದೋ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿ ಅಂತ ಹೇಳಿ. ಆ್ಯಂಡ್ ಅದಾದ ಬಳಿಕವೇ ನಮ್ಮ ರಾಷ್ಟ್ರಪತಿ ಈ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ್ಯಂಡ್ ಆಗ ಈ ನೇಮಕಾತಿ ನಡೆಯುತ್ತೆ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸುಮಾರು 1.5 ವರ್ಷದಿಂದನೇ ಸುಮಾರು 55 ಜನರ ಹೆಸರನ್ನು, ಅಲ್ಲಿ ಜನ ಅಂತ ಕರಿಬಾರ್ದು, 55 ವ್ಯಕ್ತಿಗಳ ಹೆಸರನ್ನು ಅಥವಾ 55 ನ್ಯಾಯಮೂರ್ತಿಗಳ ಹೆಸರನ್ನು ರೆಕಮೆಂಡ್ ಮಾಡಿದೆ. ಬೇರೆ ಬೇರೆ ಹೈಕೋರ್ಟ್ಗಾಗಿರ್ಬೋದು ಅಥವಾ ನಮ್ಮ ಸುಪ್ರೀಂ ಕೋರ್ಟ್ಗಾಗಿರ್ಬೋದು ನೇಮಕಾತಿ ಮಾಡಿ ಅಂತೇಳಿ ಸರ್ಕಾರಕ್ಕೆ, ವಿಶೇಷವಾಗಿ ಲಾ ಮಿನಿಸ್ಟ್ರಿಗೆ ಅವರು ಒಂದು ಶಿಫಾರಸನ್ನು ಮಾಡಿದ್ದಾರೆ. ಬಟ್ ಸ್ಟಿಲ್ ಕೇಂದ್ರ ಸರ್ಕಾರ ಈ ಕುರಿತಂತೆ ಯಾವುದೇ ನಿರ್ಣಯವನ್ನು ಕೈಗೊಂಡಿಲ್ಲ. ಬಟ್ ನಿಮಗೊಂದು ವಿಚಾರ ಗೊತ್ತಿರಬೇಕು, ಕೊಲಿಜಿಯಂ ಸಿಸ್ಟಮಲ್ಲಿ ಈ ಟೈಮ್ ಫ್ರೇಮನ್ನೇನು ಕೊಡಲಾಗಿಲ್ಲ. ಅಂದರೆ ಈ ಕೊಲಿಜಿಯಂ ಹೆಸರುಗಳನ್ನು ಫೈನಲೈಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟ ಬಳಿಕ ಎಷ್ಟು ದಿನಗಳ ಒಳಗಾಗಿ ನಮ್ಮ ಕೇಂದ್ರ ಸರ್ಕಾರ ಆ ಕುರಿತಂತೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲೂ ಕೂಡ ಲಿಮಿಟ್ ಮಾಡಿಲ್ಲ. ಬಟ್ ಯೂಶುವಲಾಗಿ ಸರ್ಕಾರಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಯೂಶುವಲಾಗಿ ರಿಜೆಕ್ಟ್ ಮಾಡುವಂತಹ ಪವರ್ಸ್ ಇರಲ್ಲ. ಬಿಕಾಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ, ಕೊಲಿಜಿಯಂ ಶಿಫಾರಸು ಮಾಡಿರತಕ್ಕಂತಹ ಹೆಸರನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ನ್ಯಾಯಮೂರ್ತಿ, ನಮ್ಮ ಕರ್ನಾಟಕ ಹೈಕೋರ್ಟ್ನ ಒಬ್ಬ ನ್ಯಾಯಮೂರ್ತಿಗಳಿದ್ದಾರೆ, ಅವ್ರನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನಾಗಿ ಒಂದು ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ಕೊಲಿಜಿಯಂ ಶಿಫಾರಸು ಮಾಡುತ್ತೆ. ಒಂದ್ಸರಿ ಕೊಲಿಜಿಯಂ ಶಿಫಾರಸು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕೇಂದ್ರ ಸರ್ಕಾರ ಆ ಹೆಸರನ್ನ ತಿರಸ್ಕರಿಸತಕ್ಕಂತಹ ಶಕ್ತಿಯನ್ನು ಹೊಂದಿಲ್ಲ. ಅವ್ರೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಜಸ್ಟ್ ಅಬ್ಜೆಕ್ಷನ್ ಮಾಡ್ಬೋದು. ಇವರ ಹೆಸರು ನಮಗೆ ಸಮ್ಮತಿ ಇಲ್ಲ, ಬಿಕಾಸ್ ಇವ್ರ ಮೇಲೆ ಇಂತಹ ಆರೋಪಗಳಿದ್ದಾವೆ, ಈ ಕೇಸ್ಗಳಿದ್ದಾವೆ ಅಂತ ಹೇಳಿ ಅವರು ಜಸ್ಟ್ ಅಬ್ಜೆಕ್ಟ್ ಮಾಡಬಹುದು. ಬಟ್ ಎಗೇನ್ ಕೊಲಿಜಿಯಂ ಅಬ್ಜೆಕ್ಷನ್ನ ಹೊರತಾಗಿಯೂ ಕೂಡ, ಅಂದರೆ ಕೇಂದ್ರ ಸರ್ಕಾರದ ವಿರೋಧದ ಹೊರತಾಗಿಯೂ ಕೂಡ ಮತ್ತೊಮ್ಮೆ ಅದೇ ಹೆಸರನ್ನ ವಾಪಸ್ ಸುಪ್ರೀಂ ಕೋರ್ಟ್ಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಬದಲಾಗಿ ಅವರು ಆ ವ್ಯಕ್ತಿಯ ಹೆಸರನ್ನ ರಾಷ್ಟ್ರಪತಿ ಅವರಿಗೆ ರೆಕಮೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ರಾಷ್ಟ್ರಪತಿ ಅವ್ರನ್ನ ನೇಮಕಾತಿ ಮಾಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಗಾಗಿರ್ಬೋದು, ಹೈಕೋರ್ಟ್ ಜಡ್ಜ್ಗಾಗಿರ್ಬೋದು. ಸೊ ಇಲ್ಲಿ ಡಿಸ್ಕ್ರಿಷನರಿ ಪವರ್ಸ್ ನಮ್ಮ ಕೇಂದ್ರ ಸರ್ಕಾರಕ್ಕಿಲ್ಲ. ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಕೇಳ್ತಾರೆ ಯಾಕೆ ಕೊಲಿಜಿಯಂ ಸಿಸ್ಟಮ್ ಬಂತು.
ನೋಡಿ, ಬಹಳ ವಿಶೇಷವಾಗಿ ನೀವು ನೆನ್ಪಿಟ್ಕೋಬೇಕು, ನಮ್ಮ ಮೂಲ ಸಂವಿಧಾನದಲ್ಲಿ ಕೊಲಿಜಿಯಂ ಅಂತಕ್ಕಂಥ ವ್ಯವಸ್ಥೆಯ ಕುರಿತು ಯಾವುದೇ ಉಲ್ಲೇಖ ಇರಲಿಲ್ಲ. ಕೊಲಿಜಿಯಂ ಅಂತ ಈ ಒಂದು ಸಿಸ್ಟಮ್ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಡಲಾಗಿರಲಿಲ್ಲ. ಬಟ್ ಬರ್ತಾ ಬರ್ತಾ ಒಂದು ಜುಡಿಷಿಯಲ್ ಎವಲ್ಯೂಷನ್ ಆಗಿದೆ. ಇದು ಜುಡಿಷಿಯಲ್ ಎವಲ್ಯೂಷನ್ ಅಂತ ಹೇಳಿದ್ರೆ ಒಂದು ನ್ಯಾಯಾಂಗಿಕವಾಗಿ ಅದು ಹೊಸ ರೂಪವನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು, ಅಥವಾ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು. ಬಿಕಾಸ್ ನಿಮಗೆಲ್ಲ ಗೊತ್ತು, ಈ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗಿಕ ಪರಾಮರ್ಶೆ ಅನ್ನುವಂಥ ಒಂದು ಅಧಿಕಾರವನ್ನು ನಮ್ಮ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಸೊ ಅವರು ಈ ಒಂದು ಅಧಿಕಾರವನ್ನು ಬಳಸ್ಕೊಳ್ತಾ ಜುಡಿಷಿಯಲ್ ಎವಾಲ್ಯೂಷನ್ ಮೂಲಕ ಈ ಒಂದು ವಿನೂತನವಾಗಿರ್ತಕ್ಕಂತಹ ಸಿಸ್ಟಮನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜಕಾರಣಿಗಳು ಅಂದರೆ ನಮ್ಮ ಏನು ಕಾರ್ಯಾಂಗ ಬರುತ್ತೆ, ಎಕ್ಸಿಕ್ಯೂಟಿವ್ ಏನು ಬರುತ್ತೆ, ಅಥವಾ ಲೆಜಿಸ್ಲೇಚರ್ ಏನು ಬರುತ್ತೆ, ನಮ್ಮ ಶಾಸಕಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಇವುಗಳು ರಾಜಕಾರಣಿಗಳಿಂದ ಆಗಲ್ಪಟ್ಟಿರ್ತವೆ. ಸೊ ಇವುಗಳ ಮೂಲಕ ರಾಜಕಾರಣಿಗಳು ಈ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು, ಇಂಟರ್ಫರೆನ್ಸನ್ನು ಮಾಡಬಾರ್ದು ಅಂತ ಹೇಳಿ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಈ ಥರ ಒಂದು ಎವಲ್ಯೂಷನ್ ಮಾಡ್ಕೊಂಡಿದೆ. ಆ್ಯಂಡ್ ಆ ಮೂಲಕ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಅವುಗಳ ನ್ಯಾಯಾಧೀಶರನ್ನು ಸಿಟ್ಟಿಂಗ್ ನ್ಯಾಯಾಧೀಶರು ಅಂದರೆ ಸರ್ವಿಂಗ್ ಜಡ್ಜಸ್ ಏನಿರ್ತಾರೆ ಅವರೇ ನೇಮಕಾತಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸಿಸ್ಟಮನ್ನು ನಾವು ಕೊಲಿಜಿಯಂ ಅಂತ ಕರಿತೀವಿ. ಅದು ಯಾವ ರೀತಿ ಹುಟ್ಟನ್ನು ಪಡೀತು, ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂತೇಳಿ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಈ ಫ್ಯಾಕ್ಟ್ಸ್ ನಿಮಗೆ ಬೇಕಾಗುತ್ತೆ, MCQ ಕೂಡ ಬೇಕಾಗುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸಲ್ಲೂ ಕೂಡ ಬೇಕಾಗುತ್ತೆ. ಸೊ ಅದು ಯಾಕೆ ಹುಟ್ಟು ಅಂತೇಳಿ ನಿಮಗೆ ಹೇಳ್ದೆ, ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ನಮ್ಮ ಭಾರತೀಯ ಸಂವಿಧಾನವನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ ಆರ್ಟಿಕಲ್ 50 ಕಾಣಿಸ್ಕೊಳ್ಳುತ್ತೆ. 50ನೇ ವಿಧಿ ಏನು ಹೇಳುತ್ತೆ ನಿಮಗೆ ಗೊತ್ತಿರೋ ರೀತಿ 36ರಿಂದ 51ನೇವರೆಗೂ ಆರ್ಟಿಕಲ್ 36 ಟು ಆರ್ಟಿಕಲ್ 51 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ DPSPಗಳ ಬಗ್ಗೆ ಹೇಳುತ್ತೆ. ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಥವಾ ಕನ್ನಡದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ್ರೇನು? ಬೇಸಿಕಲಿ ಇವು ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಗಳು ಆ ಒಂದು ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ, ತಮ್ಮ ಒಂದು ನೀತಿಗಳನ್ನು ಪ್ರಕಟ ಮಾಡಬೇಕಾದ್ರೆ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಈ DPSPಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಾಗಿದೆ. ಬಟ್ ಇವು ದೀಸ್ ಆರ್ ನಾನ್ ಜಸ್ಟಿಸಿಯೇಬಲ್. ಅಂದರೆ ನ್ಯಾಯಾಂಗದ ಫಾರ್ ಎಕ್ಸಾಂಪಲ್ DPSPಯನ್ನು ಒಂದು ಸರ್ಕಾರ ಉಲ್ಲಂಘನೆ ಮಾಡಿತು ಅಥವಾ ಸರ್ಕಾರ ಅದನ್ನು ಜಾರಿಗೆಗೊಳಿಸಲಿಲ್ಲ, ಅದನ್ನೇ ಕಾರಣವಾಗಿ ಇಟ್ಕೊಂಡು ನಾವು ನ್ಯಾಯಾಂಗದ ಮೊರೆ ಹೋಗುವಂತಿಲ್ಲ. ಬಿಕಾಸ್ DPSPಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಜಾರಿ ಮಾಡ್ತಕ್ಕಂತಹ ಕೆಪಾಸಿಟಿ ನಮ್ಮ ದೇಶಕ್ಕೆ, ಅಂದರೆ 1947ನಲ್ಲಿ, ಅಂದರೆ ನಾವು 1950 ಜನವರಿ 26ರಂದು ನಾವೇನು ಇದನ್ನು ಜಾರಿಗೆ ತರ್ತೀವಿ ನಮ್ಮ ಸಂವಿಧಾನವನ್ನು, ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಇಷ್ಟೊಂದು ಕೆಪಾಸಿಟಿ ಇರಲಿಲ್ಲ. ಬಿಕಾಸ್ ನಮ್ದು ಇನ್ನೂ ಹೊಸದಾಗಿ ಸ್ವತಂತ್ರವನ್ನು ಪಡೆದುಕೊಂಡಿದ್ದಂತಹ ದೇಶ. ನಮ್ಮ ದೇಶದ ಮುಂದೆ ಸಾಕಷ್ಟು ಹೊಸ ಸವಾಲುಗಳಿದ್ವು. ನಮ್ಮಲ್ಲಿ ಬಡತನ ತಾಂಡವಾಡ್ತಾ ಇತ್ತು, ನಮ್ಮಲ್ಲಿ ಆಹಾರದ ಕೊರತೆ ಇತ್ತು, ಫುಡ್ ಸೆಕ್ಯೂರಿಟಿ ಇರಲಿಲ್ಲ, ಆಹಾರ ಭದ್ರತೆ ಇರಲಿಲ್ಲ. ಸೊ ಅವೆಲ್ಲ ವಿಚಾರಗಳನ್ನು ಬಿಟ್ಬಿಟ್ಟು ಈ DPSPಗಳತ್ತ ಗಮನ ಹರಿಸುವಂತಹ ಸಮಯ ಕೂಡ ನಮ್ಮ ಸರ್ಕಾರಕ್ಕೆ ಇರಲಿಲ್ಲ. ಅದೇ ರೀತಿ ಅದಕ್ಕೆ ಬೇಕಾದಂತಹ ಹಣಕಾಸಿನ ಮೂಲವೂ ಕೂಡ, ಫಿನಾನ್ಷಿಯಲ್ ಕೆಪಬಿಲಿಟಿ ಕೂಡ ನಮ್ಮ ದೇಶದ ಬಳಿ ಇರಲಿಲ್ಲ. ಹಾಗಾಗಿನೇ ನಮ್ಮ ಸಂವಿಧಾನ ನಿರ್ಮಾತೃಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊದಲಾಗಿ ಎಲ್ಲ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂತಹ ಫೋರ್ ಫಾದರ್ಸ್ ಏನಿದ್ದಾರೆ ಅವರು DPSPಗಳನ್ನು ನಾನ್ ಜಸ್ಟಿಸಿಯೇಬಲ್ ಮಾಡಿದ್ರು. ಸೊ ಸರ್ಕಾರಕ್ಕೆ ಟೈಮ್ ಕೊಡೋಣ, ಕಾಲಕ್ಕೆ ಸರ್ಕಾರ ಬೇಕಾದರೆ ಆಲ್ರೆಡಿ ಭಾಳಷ್ಟು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ರೈಟ್ ಟು ಎಜುಕೇಷನ್ ಇರಬಹುದು. ಅಂದರೆ ಇನ್ನು 2002ನೇ ಇಸ್ವಿಯಲ್ಲಿ ಅಮೆಂಡ್ಮೆಂಟನ್ನು ಜಾರಿಗೆ ತರಲಾಗುತ್ತೆ. 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದನ್ನು ಜಾರಿಗೆ ತಂದು ಏನು DPSPಯಲ್ಲಿ ಇದ್ದಂತಹ ಈ ಶಿಕ್ಷಣ, ಕಡ್ಡಾಯ ಶಿಕ್ಷಣವನ್ನು ನಮ್ಮ ಸರ್ಕಾರ ಅದನ್ನು ಮೂಲಭೂತ ಹಕ್ಕುಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಆರ್ಟಿಕಲ್ 21A. ಸೊ ಹೀಗೆ ಬೇರೆ ಬೇರೆ ಕಾಲಕ್ಕೆ ಫಾರ್ ಎಕ್ಸಾಂಪಲ್ ಸರ್ಕಾರಕ್ಕೆ ಈ DPSPಯನ್ನು ನಾವು ಎನ್ಫೋರ್ಸ್ ಮಾಡುವಷ್ಟು ಸ್ಟ್ರೆಂತನ್ನು ಹೊಂದಿದ್ದೇವೆ ಅಂತ ಹೇಳಿ ಮನಗಂಡ್ರೆ ಅವರು ಆ DPSPಯಿಂದ ತೆಗೆದು ಹಾಕ್ಬಿಟ್ಟು ಅದನ್ನು ಒಂದು ಫಂಡಮೆಂಟಲ್ ರೈಟ್ಸ್ಗೆ ಸೇರಿಸಬಹುದು, ಸಂವಿಧಾನಿಕ ತಿದ್ದುಪಡಿ ಮೂಲಕ, ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದಾಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ನಿಮಗೊಂದು ವಿಚಾರ ಗೊತ್ತಿರಬೇಕು, DPSP ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೇನೆ. ಬಿಕಾಸ್ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ, ಅದು ನ್ಯಾಯ ರಕ್ಷಿತ ಹೌದೋ ಇಲ್ವೋ ಅಂತ ಕೇಳ್ತಾರೆ. ಅಂದರೆ ಈಸ್ ಇಟ್ ಜಸ್ಟಿಸಿಯೇಬಲ್ ಆರ್ ನಾಟ್ ಅಂತೇಳಿ, ಅಂದರೆ ಕೋರ್ಟ್ನ ಮೊರೆ ಹೋಗ್ಬೋದಾ DPSPಗಳನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅಂತೇಳಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೊಂದು ಜಸ್ಟ್ ಹಿಂಟ್ ಕೊಟ್ಟೆ ಅಷ್ಟೇ. ಸೊ ನಾನು ಆಗಲೇ ಹೇಳಿದೆ ಆರ್ಟಿಕಲ್ 50 ಏನು ಹೇಳುತ್ತೆ. ಆರ್ಟಿಕಲ್ 50 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಅಂದರೆ ಕಾರ್ಯಾಂಗ ಅಂದ್ರೇನು, ನಮ್ಮ ಕ್ಯಾಬಿನೆಟ್ ಇರಬಹುದು, ಪ್ರೈಮ್ ಮಿನಿಸ್ಟರ್ ಇರಬಹುದು, ಅಥವಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮತ್ತು ಸಂಪುಟ ಇರಬಹುದು. ಸೊ ಇವನ್ನ ನಾವು ಕಾರ್ಯಾಂಗ ಅಂತ ಕರಿತೀವಿ, ಎಕ್ಸಿಕ್ಯೂಟಿವ್. ಸೊ ಈ ಎಕ್ಸಿಕ್ಯೂಟಿವ್ ಅನ್ನುವಂಥ ಅಂಗ ಏನಿದೆ, ಅದು ಕಾರ್ಯಾಂಗ ಏನಿದೆ, ಅವರು ನ್ಯಾಯಾಂಗದ ಜೊತೆ ಇಂಟರ್ಫಿಯರ್ ಆಗಬಾರ್ದು, ಹಸ್ತಕ್ಷೇಪ ಮಾಡಬಾರ್ದು. ಹಾಗೊಂದು ವೇಳೆ ಹಸ್ತಕ್ಷೇಪ ಮಾಡಿದ್ರೆ ನ್ಯಾಯ ವ್ಯವಸ್ಥೆ ಅನ್ಬಯಾಸ್ಡ್ ಆಗಿರಲ್ಲ. ಏನು ಅನ್ಬಯಾಸ್ಡ್ ಅಂದರೆ ನಿಷ್ಪಕ್ಷಪಾತ ಅಂತ ಕರಿತೀವಿ ಕನ್ನಡದಲ್ಲಿ. ನಿಮಗೆಲ್ಲ PSA ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ. ಅನ್ಬಯಾಸ್ಡ್ ಅಂತ ಹೇಳಿದ್ರೆ ನಿಷ್ಪಕ್ಷಪಾತ, ಬಯಾಸ್ಡ್ ಅಂತ ಹೇಳಿದ್ರೆ ಪಕ್ಷಪಾತ ಅಂತ ಹೇಳಿ. ಸೊ ಹಾಗಾಗಿ ರಾಜಕಾರಣಿಗಳಿಂದ ಅವರು ನೇಮಕಗೊಳ್ಳುವ ಬದಲಾಗಿ ಅವರು ನ್ಯಾಯಾಧೀಶರಿಂದಲೇ ನೇಮಕಗೊಳ್ತಾರೆ. ಯಾರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಜಡ್ಜಸ್.
ಸೊ ಇದು ನಿಮಗೆ ಈ ಒಂದು ಸ್ವಲ್ಪ ಬೇಸಿಕ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಈಗ ಎಕ್ಸಾಕ್ಟ್ಲಿ ಕೊಲಿಜಿಯಂ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಹ್ಯಾಂಡ್ ರಿಟನ್ ನೋಟ್ಸ್ ಕಾಣಿಸ್ಕೊಳ್ತಾ ಇದೆ. ಸೊ ಕೊಲಿಜಿಯಂ ಸಿಸ್ಟಮ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಅಂದರೆ ಕೊಲಿಜಿಯಂ ಇರತಕ್ಕಂತಹದ್ದು ನ್ಯಾಯಾಧೀಶರ ಅಪಾಯಿಂಟ್ಮೆಂಟ್ಗಾಗಿ ಜೊತೆಗೆ ಟ್ರಾನ್ಸ್ಫರ್ಗಾಗಿ ಕೂಡ. ನಿಮಗೆಲ್ಲ ಗೊತ್ತು, ಕೆಲವೊಂದು ಸರಿ ಮೇಘಾಲಯದಲ್ಲಿರ್ತಕ್ಕಂತಹ ಹೈಕೋರ್ಟ್ನ ಒಬ್ಬ ನ್ಯಾಯಾಧೀಶರನ್ನ ಕರ್ನಾಟಕ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಕರ್ನಾಟಕ ಹೈಕೋರ್ಟ್ನಿಂದ ರಾಜಸ್ಥಾನ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಈ ಟ್ರಾನ್ಸ್ಫರ್ಸ್ ಅಥವಾ ನಾವೇನು ಈ ವರ್ಗಾವಣೆ ಅಂತ ಕರಿತೀವಿ, ಇದನ್ನು ಕೂಡ ಪ್ರೆಸಿಡೆಂಟ್ ಮಾಡ್ತಾರೆ. ಬಟ್ ಯಾರು ಇದರ ಹಿಂದೆ ಡ್ರೈವಿಂಗ್ ಫೋರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಕೇವಲ ನೇಮಕಾತಿ ಮಾತ್ರವಲ್ಲ, ಈವನ್ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ಸ್ ಅಲ್ಲೂ ಕೂಡ ಕೊಲಿಜಿಯಂ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮಗೆ, ಇದು ಎವಾಲ್ವ್ ಥ್ರೂ ಜಡ್ಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್. ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಬದಲಾಗಿ ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಜಡ್ಜ್ಮೆಂಟ್ಗಳು ತೀರ್ಪಿನ ಅನುಗುಣವಾಗಿ ಇದು ಎವಾಲ್ವ್ ಆಗಿದೆ, ಅಂದರೆ ಜನ್ಮವನ್ನು ತಾಳಿದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಅದೇ ರೀತಿ ಮತ್ತೊಂದು ವಿಚಾರ ಕೂಡ ನಿಮಗೆ ಕಾಣಿಸ್ಕೊಳ್ತಿದೆ, ನಾಟ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಬೈ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೊಲಿಜಿಯಂಗೆ ಯಾವುದೇ ಒಂದು ಕಾನೂನನ್ನು, ಒಂದು ಕಾಯ್ದೆಯನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿಲ್ಲ ಅಥವಾ ಮೂಲ ಸಂವಿಧಾನದಲ್ಲೂ ಕೂಡ ಇದರ ಬಗ್ಗೆ ಹೇಳಲಾಗಿಲ್ಲ. ಸೊ ಇದು ಒಂದು ಎವಲ್ಯೂಷನ್ ಮೂಲಕ ಬಂದಿರತಕ್ಕಂತಹದ್ದು, ಜುಡಿಷಿಯಲ್ ಎವಲ್ಯೂಷನ್ ಅಂತೇಳಿ ಕರಿಬಹುದು. ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, ನಿಮಗೆ ಪರೀಕ್ಷೆಯಲ್ಲಿ ಒಂದ್ಸರಿ ಕೇಳ್ತಾರೆ, ಕೆಳಗಿನ ಯಾವ ಪ್ರಸಿದ್ಧ ಸುಪ್ರೀಂ ಕೋರ್ಟ್ ಕೇಸಿನ ಮೂಲಕ ಈ ಕೊಲಿಜಿಯಂ ಅನ್ನುವಂತಹ ವ್ಯವಸ್ಥೆ ಜಾರಿಗೆ ಬಂತು ಅಂತ ಕೇಳ್ತಾರೆ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಅದನ್ನು ನಾವು ಕಲೆಕ್ಟಿವ್ ಆಗಿ 3 ಜಡ್ಜಸ್ ಕೇಸ್ ಅಂತ ಕರಿತೀವಿ. ಪ್ರಮುಖವಾಗಿ 3 ಈ ನ್ಯಾಯಾಧೀಶರ ಪ್ರಕರಣಗಳು ಜಡ್ಜಸ್ ಕೇಸ್ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿರುತ್ತೆ. ಆ 3 ಕೇಸ್ಗಳ ಫಲವಾಗಿ, ಅದರಲ್ಲಿ ಹೊರಬಂದಂತಹ ತೀರ್ಪಿನ ಫಲವಾಗಿ ಇವತ್ತು ನಮ್ಮ ಮುಂದೆ ಕೊಲಿಜಿಯಂ ವ್ಯವಸ್ಥೆ ಕಾಣಿಸ್ಕೊಳ್ಳುತ್ತೆ. ಸೊ ಆ 3 ಒಂದು ಯಾವ ಕೇಸ್ಗಳಪ್ಪ ಅಂತ ಹೇಳಿದ್ರೆ, ಫಸ್ಟ್ ಜಡ್ಜಸ್ ಕೇಸ್ 1981. ಮೊದಲನೇದಾಗಿ ಮೊದಲ ನ್ಯಾಯಾಧೀಶರ ಅಥವಾ ನ್ಯಾಯಮೂರ್ತಿಗಳ ಒಂದು ಪ್ರಕರಣ ಅಂತ ಕರಿತೀವಿ. 1981ನೇ ಇಸ್ವಿಯಲ್ಲಿ ಬರುತ್ತೆ. ಅದರಲ್ಲಿ ಕೆಲವೊಂದು ರಿಲೆವೆಂಟ್ ಪಾಯಿಂಟ್ಸ್ ಬರುತ್ತೆ ನಮಗೆ. ಅದಾದಮೇಲೆ ಎರಡನೇ ಸೆಕೆಂಡ್ ಜಡ್ಜಸ್ ಕೇಸ್ 1993. ಅನಂತರದಲ್ಲಿ ಮೂರನೆಯದಾಗಿ ಥರ್ಡ್ ಜಡ್ಜಸ್ ಕೇಸ್ 1998. ಸೊ 1981, 1993 ಮತ್ತು 1998 ಹೀಗೆ 3 ಇಸ್ವಿಗಳಲ್ಲಿ 3 ನ್ಯಾಯಮೂರ್ತಿಗಳ ಕೇಸ್ ಬರುತ್ತೆ. ಅದನ್ನು 3 ಸೇರಿಸ್ಬಿಟ್ಟು ನಾವು 3 ಜಡ್ಜಸ್ ಕೇಸ್ ಅಂತ ಕರಿತೀವಿ. ಫಸ್ಟ್ ಜಡ್ಜಸ್ ಕೇಸ್, ಸೆಕೆಂಡ್ ಜಡ್ಜಸ್ ಕೇಸ್, ಥರ್ಡ್ ಜಡ್ಜಸ್ ಕೇಸ್, ಈ 3ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು 3 ಜಡ್ಜಸ್ ಕೇಸ್ ಅಂತ ಕರಿತೀವಿ. ಸೊ ನಮ್ಮ ಇವತ್ತಿನ ಕೊಲಿಜಿಯಂ ಏನಿದೆ ಅದು ಯಾವುದರ ಫಲಪ್ಪ ಅಂತ ಹೇಳಿದ್ರೆ ಈ 3 ಜಡ್ಜಸ್ ಕೇಸ್ನ ಫಲವಾಗಿ ಇವುಗಳು ನಾನಾಗಲೇ ಬರೆದಂತಹ 3 ಇಸ್ವಿಗಳಲ್ಲಿ ಪ್ರಕಟಿತವಾಗಿರ್ತವೆ. ಸೊ 3 ಜಡ್ಜಸ್ ಕೇಸ್ ಬಹಳ ಪ್ರಮುಖವಾಗಿರುತ್ತೆ, ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ದಿಸ್ ಲಿಂಕ್ಸ್ ಟು ಕೊಲಿಜಿಯಂ ಸಿಸ್ಟಮ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಅದೇ ರೀತಿ ನೀವು ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ, ಅದರಲ್ಲಿ ಸೆಕೆಂಡ್ ಜಡ್ಜಸ್ ಕೇಸ್ 1993 ಬರುತ್ತೆ. ಅದು ಬೇಸಿಕ್ ಆಗಿ ಕೊಲಿಜಿಯಂ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಆ್ಯಂಡ್ ಅದೇ ರೀತಿ ಮೂರನೆಯ ಒಂದು ಕೇಸ್ ನಿಮಗೇನು ಕಾಣಿಸ್ಕೊಳ್ತಾ ಇದೆ, ಥರ್ಡ್ ಜಡ್ಜಸ್ ಕೇಸ್ 1998. ಅದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಈ ಸೈಜನ್ನು ದೊಡ್ಡದು ಮಾಡುತ್ತೆ. ಮುಂಚೆ ಏನಿತ್ತು, ಮೂಲತಃ 1993ಯಲ್ಲಿ ಜಡ್ಜ್ಮೆಂಟ್ ಕೊಟ್ಟಾಗ ನಮ್ಮ ಕೊಲಿಜಿಯಂನ ಒಂದು ಗಾತ್ರ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 1+2. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ ಕೊಲಿಜಿಯಂ ಒಟ್ಟು ಎಷ್ಟು ಜನ ಸದಸ್ಯರನ್ನ ಹೊಂದಿದೆ ಅಂತ ಕೇಳ್ತಾ ಇರ್ತಾರೆ. ಅದು 1993ಯಲ್ಲಿ 1+2 ಇದ್ದು, ದಟ್ ಮೀನ್ಸ್ 1 ಅಂದರೆ CJI, ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆ್ಯಂಡ್ ಇನ್ನಿಬ್ರು ಯಾರಪ್ಪ ಅಂತ ಹೇಳಿದ್ರೆ 2 ಸೀನಿಯರ್ ಮೋಸ್ಟ್ ಜಡ್ಜಸ್. ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರತುಪಡಿಸಿ ಯಾರು ಇನ್ನಿಬ್ರು ಸೀನಿಯರ್ ಮೋಸ್ಟ್ ಇದ್ದಾರೆ ಅವರು ಈ ಕೊಲಿಜಿಯಂನ ಭಾಗವಾಗಿರ್ತಿದ್ರು. ಬಟ್ 1998ಲ್ಲಿ ಥರ್ಡ್ ಜಡ್ಜಸ್ ಕೇಸ್ ಏನು ಬರುತ್ತೆ, ಅದರಲ್ಲಿ ಸ್ವಲ್ಪ ಇದನ್ನು ಎನ್ಹ್ಯಾನ್ಸ್ ಮಾಡಲಾಗುತ್ತೆ. ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ 1+4 ಮಾಡಲಾಗುತ್ತೆ. ಸೊ ಪ್ರಸಕ್ತವಾಗಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅಂತ ಕರೆಯಲಾಗುತ್ತೆ, ಬಿಕಾಸ್ ನಿಮಗೆ ಕೊಲಿಜಿಯಂ ಹೈಕೋರ್ಟಲ್ಲಿ ಕೂಡ ಬರುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂನ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನೀವು 5 ಅಂತ ಟಿಕ್ ಮಾಡಬೇಕಾಗುತ್ತೆ. 1+4, 1 ಅಂದರೆ CJI ಮತ್ತು 4 ಅಂತ ಹೇಳಿದ್ರೆ CJI ಅವ್ರನ್ನ ಹೊರತುಪಡಿಸಿ ಇರತಕ್ಕಂತಹ 4 ಜನ ಸೀನಿಯರ್ ಮೋಸ್ಟ್ ಜಡ್ಜಸ್, ಅತ್ಯಂತ ಹಿರಿಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು. ಸೊ 1+4, 5 ಜನ ಇದರಲ್ಲಿ ಇರ್ತಾರೆ. ಬಟ್ ಇದೇನಕ್ಕೆ ಸುಪ್ರೀಂ ಕೋರ್ಟ್ಗೆ ನೇಮಕಾತಿಯನ್ನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಒಂದು ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ಗೆ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ 1+4 ಇರತಕ್ಕಂತಹ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಅದೇ ಯಾವುದೋ ಒಂದು ಹೈಕೋರ್ಟ್ಗೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಹೈಕೋರ್ಟ್ಗೆ ಒಬ್ಬ ಜಡ್ಜನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಆವಾಗ 1+2 ಮಾತ್ರ ಶಿಫಾರಸನ್ನು ಮಾಡ್ತಾರೆ. ಸೊ ಕೊಲಿಜಿಯಂ ಅಂದ ತಕ್ಷಣ ಹಾರ್ಡ್ ಆ್ಯಂಡ್ ಶುಡ್ ಆಗಿ ಇಷ್ಟೇ ಇರಬೇಕಂತಲ್ಲ. ಸುಪ್ರೀಂ ಕೋರ್ಟ್ ಕೊಲಿಜಿಯಮಲ್ಲಿ ಸುಪ್ರೀಂ ಕೋರ್ಟ್ಗೆ ನೇಮಕಾತಿಯನ್ನು ಮಾಡಬೇಕಾದ್ರೆ 1+4 ಇರ್ತಾರೆ, ಅದೇ ಹೈಕೋರ್ಟ್ಗೆ ನೇಮಕಾತಿಯನ್ನು ಮಾಡಬೇಕಾದ್ರೆ 1+2 ಇರ್ತಾರೆ. ಸೊ ಈ ಡಿಫ್ರೆನ್ಸ್ ನಿಮಗೆ ಜಸ್ಟ್ ಗೊತ್ತಿರಬೇಕಾಗತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮ್ಯಾಟರ್. ಅದೇ ರೀತಿ ನಿಮಗೆ ಹೈಕೋರ್ಟ್ CJI ಕೂಡ ಬರ್ತಾರೆ.
ಹೈಕೋರ್ಟ್ನಲ್ಲಿ ನಾನಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಸಿ ಜೆ ಕೂಡ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಹೇಗಿರುತ್ತೋ ಅದೇ ರೀತಿ ಹೈಕೋರ್ಟ್ ಕೊಲಿಜಿಯಂ ಕೂಡ ಇರುತ್ತೆ. ಸೊ ಹೈಕೋರ್ಟ್ ಕೊಲಿಜಿಯಂ ಯಾರು ಇರ್ತಾರಪ್ಪ ಅಂತ ಹೇಳಿದ್ರೆ ಅಗೇನ್ ಸೇಮ್ ಇಲ್ಲೂ ಕೂಡ 1+4. ಬಟ್ ಇಲ್ಲಿ 1 ಅಂದರೆ ಸುಪ್ರೀಂ ಕೋರ್ಟ್ ಸಿ ಜೆ ಅಲ್ಲ, ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲ, ಬದಲಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಾರೆ ಆ್ಯಂಡ್ ಪ್ಲಸ್ 4 ಜನ ಹೈಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜಸ್ ಕೂಡ ಇರ್ತಾರೆ. ಸೊ ಸರ್ಕಾರದ ರೋಲ್ ಏನು? ನಿಮಗೆ ಕೆಲವೊಂದ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ, ಕೊಲಿಜಿಯಂ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ನೇಮಕ ಮಾಡ್ತಾರೆ, ಬಟ್ ಇಲ್ಲಿ ಸರ್ಕಾರದ ಪಾತ್ರ ಏನು ಅಂತ ಕೇಳ್ಬೋದು. ಸರ್ಕಾರದ ಪಾತ್ರ ಏನಪ್ಪ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್. ಫಾರ್ ಎಕ್ಸಾಂಪಲ್, ನಿಮಗೆಲ್ಲ ಒಂದು ವಿಚಾರ ಗೊತ್ತಿದೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಆತ ಒಬ್ಬ ಅಡ್ವೊಕೇಟ್ ಆಗಿ, ಅಂದರೆ ಒಬ್ಬ ನ್ಯಾಯವಾದಿಯಾಗಿ ಅಥವಾ ನಾವೇನು ಈಸಿಯಾಗಿ ವಕೀಲ ಅಂತ ಹೇಳಿ ಕರಿತೀವಿ, ವಕೀಲರಾಗ್ಬಿಟ್ಟು ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ತಕ್ಕಂತಹ ಅರ್ಹತೆಯನ್ನು ಪಡ್ಕೊಳ್ತಾರೆ. ನಿಮಗೆ ಕಂಡೀಷನ್ ಗೊತ್ತಿದೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗಬೇಕು ಅಂತ ಹೇಳಿದ್ರೆ 3 ಕಂಡೀಷನ್ ಇರುತ್ತೆ. ಒಂದು 3 ಎನಿ ಆಫ್ ದ 3 ಇದರಲ್ಲಿ ಯಾವುದೇ ಒಂದು ಇದ್ರೂ ಕೂಡ ಓಕೆ. ಒಂದೇನಪ್ಪ ಅಂತ ಹೇಳಿದ್ರೆ ಕನಿಷ್ಠ 5 ವರ್ಷಗಳ ಕಾಲ ಯಾವುದಾದ್ರೂ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ, 1 ಅಥವಾ 1ಕ್ಕಿಂತ ಹೆಚ್ಚು ಹೈಕೋರ್ಟ್ಗಳ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿರಬೇಕು, ಒಂದು ಪಾಸಿಬಿಲಿಟಿ. ಅಥವಾ ಅವರು 10 ವರ್ಷಗಳ ಕಾಲ ಯಾವುದೇ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಡ್ವೊಕೇಟ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿರಬೇಕು. ಅಥವಾ ಅವರು ನಮ್ಮ ರಾಷ್ಟ್ರಪತಿಗಳ ಒಪಿನಿಯನ್ನಲ್ಲಿ, ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅವರೊಬ್ಬ ರಿನೌನ್ ಜೂರಿಸ್ಟ್ ಆಗಿರಬೇಕು. ಎಮಿನೆಂಟ್ ಜೂರಿಸ್ಟ್ ಅಂತ ಕರಿತೀವಿ. ಜೂರಿಸ್ಟ್ ಅಂದ್ರೇನು? ನಾನು ಅವತ್ತೇ ಒಂದ್ಸರಿ ಹೇಳಿದ್ದೆ, ನೀವು ಯಾವುದಾದ್ರೂ ರಿಯಾಲಿಟಿ ಶೋಗಳನ್ನು ಟಿವಿಗಳಲ್ಲಿ ನೋಡಬೇಕಾದ್ರೆ ಜ್ಯೂರಿ ಅಂತ ಕರಿತೀವಿ. ಜ್ಯೂರಿ ಅಂದ್ರೇನು? ಜಡ್ಜ್ ಅಂತ ಹೇಳಿ ಅಷ್ಟೇ. ಸೊ ಜೂರಿಸ್ಟ್ ಅಂತ ಹೇಳಿದ್ರೆ ಈ ಒಂದು ಮ್ಯಾಟರ್ಗಳನ್ನು, ಅಂದರೆ ಈ ನ್ಯಾಯಾಧೀಶರು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ, ಸೊ ಆ ತೀರ್ಪನ್ನು ಕೊಡುವಂತಹ ಅಥವಾ ಈ ಡಿಸ್ಪ್ಯೂಟ್ ರೆಸಲ್ಯೂಷನ್, ವಿವಾದಗಳನ್ನ ಬಗೆಹರಿಸ್ತಕ್ಕಂತಹ ಒಂದು ನ್ಯಾಕ್ ಇರತಕ್ಕಂತಹ, ಅಂದರೆ ಒಂದು ನಾಲೆಡ್ಜ್ ಇರತಕ್ಕಂತಹ ವ್ಯಕ್ತಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಒಂದು ಜಡ್ಜ್ ಆಗಿ ನೇಮಕ ಮಾಡಬಹುದು. ಸೊ ಈ 3 ಚಾನ್ಸಸ್ ಇರುತ್ತೆ. ಸೊ 10 years ಆಸ್ ಅಡ್ವೊಕೇಟ್, 5 years ಆಸ್ ಸುಪ್ರೀಂ ಹೈಕೋರ್ಟ್ ಜಡ್ಜ್, ಆರ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್ he or she must be an eminent jurist ಅಂತ ಕರಿಬಹುದು. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಎಮಿನೆಂಟ್ ಜೂರಿಸ್ಟ್ ಅಂತ ಹೇಳಿದ್ರೆ ಒಬ್ಬ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಏನು ಕರಿಬಹುದು? ಜೂರಿಸ್ಟ್ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕರೆಕ್ಟ್ ಟ್ರಾನ್ಸ್ಲೇಷನ್ ವರ್ಡ್ ಪ್ಲೀಸ್ ಕಮೆಂಟ್ ಮಾಡಿ. ಬಿಕಾಸ್ PSI ಪರೀಕ್ಷೆಯನ್ನು ಏನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಟ್ರಾನ್ಸ್ಲೇಷನ್ ಕೂಡ ಇರುತ್ತೆ ಆ್ಯಂಡ್ SAಗಳಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಈವನ್ FDI ಇಂಗ್ಲೀಷ್ ತೆಗೆದುಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು. SDA ಎಕ್ಸಾಮ್ ಇದೆ. ಸೊ ಜ್ಯೂರಿಸ್ಟ್ ಅನ್ನೋಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತೇಳಿ ಎಕ್ಸಾಕ್ಟ್ ವರ್ಡ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಾನು ಈ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದೆ, ಬಂಡವಾಳ ಹಿಂತೆಗೆದ ಅಂತೇಳಿ ಬಹಳ ಜನ ಕಮೆಂಟ್ ಮಾಡಿದರು. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಕ್ಕೆ ಹೋಗ್ತೀನಿ. ಸೊ ಜ್ಯೂರಿಸ್ಟ್ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಸೊ ಇದಾದಮೇಲೆ ಸರ್ಕಾರದ ಏನಪ್ಪ ಕೆಲಸ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡೋದು. ಯಾವುದಾದ್ರೂ ಒಬ್ಬ ಲಾಯರನ್ನು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿಬಿಟ್ರೆ ಆ ಲಾಯರ್ ಪಕ್ಷಪಾತಿಯಾಗಿದ್ದಾರಾ, ಅವ್ರ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ಗಳಿದ್ದಾವ ಅಥವಾ ಕೆಲವು ಗುರುತರ ಅಪರಾಧಗಳನ್ನು ಮಾಡಿದ್ದಾರಾ ಅಂಥೇಳಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ, ಇದು ನಮ್ಮ ಗೃಹ ಇಲಾಖೆಯ ಕೆಳಗಡೆ IB ಅಂತ ಬರುತ್ತೆ, ಕೇಂದ್ರ ಗುಪ್ತಚರ ಇಲಾಖೆ ಬರುತ್ತೆ, ಅವರನ್ನು ಬಳಕೆ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನು ಸರ್ಕಾರ ಮಾಡಬಹುದು. ಬಟ್ ನಾನು ಆಗಲೇ ಹೇಳ್ದಂಗೆ ಸರ್ಕಾರ ರಿಜೆಕ್ಟ್ ಮಾಡೋಂಗಿಲ್ಲ, ಕೇವಲ ಅಬ್ಜೆಕ್ಷನ್ ಮಾಡ್ಬೋದು. ಬಟ್ ಅಬ್ಜೆಕ್ಷನನ್ನು ಓವರ್ ರೈಡ್ ಮಾಡಿಬಿಟ್ರು ಅಂದರೆ ನಮ್ಮ ಕೊಲಿಜಿಯಂ ಅವರು, ಅಂದರೆ 1+4 ನಮ್ಮ ಸರ್ಕಾರ ಏನೂ ಮಾಡೋಂಗಿಲ್ಲ, ಅವರ ಹೆಸರನ್ನೇ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಬೇಕಾಗುತ್ತೆ. ನಾನು ಆಗಲೇ ಪ್ರೊಸೆಸ್ ಕೂಡ ಹೇಳಿದ್ದೇನೆ. ಫಸ್ಟ್ ರೆಕಮೆಂಡೇಷನ್ ಲಾ ಮಿನಿಸ್ಟ್ರಿಗೆ ಹೋಗುತ್ತೆ, ಕಾನೂನು ಸಚಿವಾಲಯಕ್ಕೆ ಹೋಗುತ್ತೆ, ಅದಾದ ಬಳಿಕ ಅದನ್ನು ಪ್ರೈಮ್ ಮಿನಿಸ್ಟರ್ ಅವರಿಗೆ ಕಳಿಸ್ಕೊಡ್ತಾರೆ, ಅವರು ಆಮೇಲೆ ರಾಷ್ಟ್ರಪತಿ ಅವರಿಗೆ ಅದನ್ನು ಶಿಫಾರಸು ಕೂಡ ಮಾಡ್ತಾರೆ. ನನಗೆ ನಿಮಗೆ 3 ಜಡ್ಜಸ್ ಕೇಸ್ ಹೇಳಿದೆ, 1, 2 and 3. ಬಟ್ ಅದರ ಹೊರತಾಗಿ 2015ನೇ ಇಸ್ವಿಯಲ್ಲಿ 4th ಜಡ್ಜಸ್ ಕೇಸ್ ಕೂಡ ಬರುತ್ತೆ. ಬಿಕಾಸ್ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಕೇಂದ್ರ ಸರ್ಕಾರ ನಮ್ಮ ಸಂವಿಧಾನಕ್ಕೆ 99ನೇ ತಿದ್ದುಪಡಿಯನ್ನು ತಂದುಬಿಟ್ಟು 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಸೊ ಅದರ ಅಡಿಯಲ್ಲಿ NJAC ಅನ್ನುವಂತಹ ಸಂಸ್ಥೆಯನ್ನು ನೇಮಕ ಮಾಡಿದ್ರು. NJAC ಬಗ್ಗೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಕೆಲವೊಂದ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ. NJAC ಅಂದ್ರೇನು? ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗಿಕ ನೇಮಕಾತಿಗಳ ಆಯೋಗ ಅಂತ ಕರಿಬಹುದು, NJAC. ಸೊ ಇದರಲ್ಲಿ ಯಾರು ಇರ್ತಾರಪ್ಪ? ಇದೇನಕ್ಕೆ ನಮ್ಮ ಸರ್ಕಾರ ಜಾರಿಗೆ ತಂತಪ್ಪ ಅಂತ ಹೇಳಿದ್ರೆ, ಕೊಲಿಜಿಯಂ ಸಿಸ್ಟಮನ್ನು ತೆಗೆದುಹಾಕ್ಬಿಟ್ಟು ಹೊಸ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಸಿಸ್ಟಮ್ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದೆ ಬಂತು. ಅದಕ್ಕೆ NJAC ಅಂತೇಳಿ ಹೆಸರಿಡಲಾಗಿದ್ದು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್. ಇದರಲ್ಲಿ ಯಾರು ಇರ್ತಾರಪ್ಪ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ, ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ಒಟ್ಟು 6 ಜನ ಸದಸ್ಯರು ಇರ್ತಾರೆ. ಕೊಲಿಜಿಯಮಲ್ಲಿ 1+5 ಇರ್ತಾರೆ, ಬಟ್ ಇದರಲ್ಲಿ ಒಟ್ಟು 6 ಜನ. ಅದರಲ್ಲಿ ಯಾರು ಇರ್ತಾರೆ ಅಂತ ಪ್ಲೀಸ್ ಗಮನಿಸಿ, ನೋಟ್ ಡೌನ್ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದಾಗುತ್ತೆ. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಕೇಳಬಹುದು. 3 ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾರೆ, 1 ಪ್ಲಸ್ ಕೇಂದ್ರದ ಕಾನೂನು ಸಚಿವರು ಇರ್ತಾರೆ, ಪ್ಲಸ್ 2 ಸಿವಿಲ್ ಸೊಸೈಟಿ ಎಕ್ಸ್ಪರ್ಟ್ಸ್, ಅಂದರೆ ಈ ಸಾಮಾಜಿಕ ಎಕ್ಸ್ಪರ್ಟ್ಸ್ ಏನಂತ ಕರಿತೀವಿ ನಾವು, ಅಥವಾ ಎಕ್ಸ್ಪರ್ಟ್ಸ್ ಕನ್ನಡದಲ್ಲಿ ಅನ್ಬೋದು ತಜ್ಞರು. ಸೊ ಅಂಥ ತಜ್ಞ ವ್ಯಕ್ತಿಗಳನ್ನು ಕೂಡ 2 ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಸೊ
ನಿಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಯಾವ ರೀತಿ ಸರ್ಕಾರ ಡಿಸೈನ್ ಮಾಡಿದೆ ನೋಡಿ, ಇಲ್ಲಿ 3 ಜನ ಸುಪ್ರೀಂ ಕೋರ್ಟ್ನ ನಾಮಿನೀಸ್ ಇದ್ದರೆ ಇನ್ನು 3 ಜನ ಸರ್ಕಾರದ ಕಡೆಯಿಂದ ಇರ್ತಾರೆ. ಬಿಕಾಸ್ ಲಾ ಮಿನಿಸ್ಟರ್ ಡೆಫಿನೆಟ್ಲಿ ಸರ್ಕಾರದ ಪರವಾಗಿರ್ತಾರೆ. ಆ್ಯಂಡ್ ಇನ್ನಿಬ್ಬರು ಏನು ಸಿವಿಲ್ ಸೊಸೈಟಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನೂ ಕೂಡ ಸರ್ಕಾರ ನೇಮಕ ಮಾಡೋದ್ರಿಂದ ಅವರು ಕೂಡ ಸರ್ಕಾರದ ಪರವಾಗಿರ್ತಾರೆ. ಆ್ಯಂಡ್ ಇನ್ನೊಂದು ಕ್ಲಾಸ್ ಏನಿರುತ್ತಪ್ಪ ಅಂತ ಹೇಳಿದ್ರೆ NGSಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರು ರೆಕಮೆಂಡೇಶನ್ಗೆ ಬಂತು ಅಂತ ಹೇಳಿದ್ರೆ ಈ NGS ಏನಿದೆ 6 ಜನ ಸದಸ್ಯರ NGS ಏನಿದೆ ಅದರಲ್ಲಿ ಕನಿಷ್ಠ 2 ಆ ವ್ಯಕ್ತಿಯ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಆ ಒಂದು ವ್ಯಕ್ತಿಯ ಹೆಸರನ್ನ ಪರಿಗಣಿಸಲಾಗುವಂತಿಲ್ಲ. ಸೊ ನಿಮಗೆ ಐಡಿಯಾ ಗೊತ್ತಾಗ್ತಾ ಇದೆ ಇಲ್ಲಿ ನಮ್ಮ ಸರ್ಕಾರ ಯಾಕೆ ಈ NGS ತಮ್ಮಂತಪ್ಪ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಯಲ್ಲೂ ಕೂಡ ತನ್ನ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ. ಸೊ ಯೂಸಿಂಗ್ ಲಾ ಮಿನಿಸ್ಟರ್ ಆ್ಯಂಡ್ ದೀಸ್ 2 ಸಿವಿಲ್ ಸೊಸೈಟಿ ಎಕ್ಸ್ಪರ್ಟ್ಸ್, ಈ 3 ಜನನ ಯೂಸ್ ಮಾಡ್ಕೊಂಡ್ಬಿಟ್ಟು ತಮಗೆ ಬೇಕಾದಂತಹ ವ್ಯಕ್ತಿಗಳನ್ನು ಸುಪ್ರೀಂ ಕೋರ್ಟ್ನ ಗದ್ದಿಗೆ ಮೇಲೆ ಕೂರಿಸಬೇಕು ಅಂತೇಳಿ ಸರ್ಕಾರ ಮುಂದಕ್ಕೆ ಬಂತು. ಹಾಗಂತ ಸುಪ್ರೀಂ ಕೋರ್ಟ್ ಒಪಿನಿಯನ್ ತೆಗೆದುಕೊಳ್ಳಲ್ಲ ಅಂತಲ್ಲ, ಅಲ್ಲೂ ಕೂಡ 3 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಒಪಿನಿಯನ್ ಪಡೆದುಕೊಳ್ಳಾಗುತ್ತೆ. ಬಟ್ ಓವರ್ ಆಲ್ ಸರ್ಕಾರಕ್ಕೆ ಬೇಡವೇ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅಲ್ಲಿ ತೆಗೆದುಕೊಳ್ಳೋಕ್ಕೆ ಒಂದು ವಿರೋಧ ಇತ್ತು. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಕೆಲವೊಂದು ಜಡ್ಜ್ಗಳು ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್ ಇರ್ತಾರೆ. ಪ್ರಸಕ್ತವಾಗಿ ನೀವು ಸ್ವಲ್ಪ ಸೂಕ್ಷ್ಮ ಗಮನಿಸೋದಾದ್ರೆ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೈಕಲ್ ಕುನ್ಹಾ ಅನ್ನುವಂಥ ಒಬ್ಬರು ಜಡ್ಜ್ ಇದ್ದಾರೆ. ನೀವು ಯೂಶುವಲ್ ನೋಡ್ತಾ ಇರ್ತೀರಾ, ಯಾವುದೇ ರಾಜಕಾರಣಿ ಇರಬಹುದು, ಅವ್ರನ್ನ ಯೂಶುವಲಾಗಿ ಅವ್ರ ಮೇಲೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಟ್ಟರು, ಅವರ ಬೇಲ್ ಕ್ಯಾನ್ಸಲ್ ಮಾಡಿದ್ರು ಅಥವಾ ಅವ್ರಿಗೆ ಚಾಟಿ ಏಟನ್ನು ಬೀಸಿದ್ರು ಅಂತ ಹೇಳಿದ್ರೆ ಇದು ಯೂಶುವಲಾಗೆ ಜಸ್ಟಿಸ್ ಮೈಕಲ್ ಕುನ್ಹಾ ಆಗಿರುತ್ತೆ. ಸೊ ಅವರು ಸಾಕಷ್ಟು ರೆಪ್ಯುಟೇಷನ್ ಇರತಕ್ಕಂಥ ಒಬ್ಬ ಜಡ್ಜ್. ಸೊ ಇಂತಹ ವ್ಯಕ್ತಿಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರಬಾರ್ದು, ಅಂದರೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಬಾರ್ದು ಅಂತೇಳಿ ಯೂಶುವಲಾಗಿ ಪೊಲಿಟಿಷಿಯನ್ಸ್ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ NJSC ಒಂದು ಉತ್ತಮವಾದಂತಹ ಅಪಾರ್ಚುನಿಟಿ ಆಗಿತ್ತು. ಬಟ್ ಫಾರ್ಚುನೇಟ್ಲಿ 2015ರ 4ನೇ ನ್ಯಾಯಮೂರ್ತಿಗಳ ಕೇಸ್ನಲ್ಲಿ 4th ಜಡ್ಜಸ್ ಕೇಸ್ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಇದನ್ನು ಅಸಂವಿಧಾನಿಕ ಅಂಥೇಳಿ ಇದನ್ನು ಅಸಿಂಧುಗೊಳಿಸಿದ್ದೆ, ಇದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ್ದೆ. ಸೊ ಹಾಗಾಗಿ 99ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕ್ಯಾನ್ಸಲ್ ಆಯಿತು ಆ್ಯಂಡ್ ಈ NJSC ಕೂಡ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಕೊಲಿಜಿಯಂ ಸಿಸ್ಟಮೇ ಮುಂದುವರಿತಾ ಇದೆ. ಬಿಕಾಸ್ ಯಾಕೆ ನಮ್ಮ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟ್ ಇದನ್ನು ಬ್ಯಾನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇವರು ಮೂಲ ಸ್ವರೂಪವನ್ನು ಧಕ್ಕೆ ತರಲಿಕ್ಕೆ ಹೋಗ್ತಾ ಇದ್ರು. ನ್ಯಾಯಾಂಗದ ಸ್ವತಂತ್ರ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಏನಿದೆ ಅದು ನಮ್ಮ ಸಂವಿಧಾನದ ಮೂಲ ಸ್ವರೂಪಕ್ಕೆ ಸೇರಿದೆ. ಇಟ್ ಕಮ್ಸ್ ಅಂಡರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಿಮಗೆಲ್ಲ ಗೊತ್ತಿದೆ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಮೂಲ ಸ್ವರೂಪ ಅನ್ನುವಂಥ ಒಂದು ಥೀಮ್ ಹೊರಗಡೆ ಬಂತು. ಸೊ ಇದರ ಅಡಿಯಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತಕ್ಕಂತಹ ಯಾವುದೇ ಕಾನೂನುಗಳಿರಲಿ ಕಾಯ್ದೆಗಳಿರಲಿ ಅವುಗಳನ್ನು ಅಸಿಂಧು ಅಂತ ಪರಿಗಣಿಸ್ತಕ್ಕಂತಹ ಹಕ್ಕನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೊಂದಿದೆ. ಸೊ ಐ ಥಿಂಕ್ ನಿಮಗೆ ಓವರ್ ಆಲ್ ವ್ಯೂ ಸಿಕ್ಕಿದೆ ಅನ್ಕೊಂತೀನಿ. ಕೊಲಿಜಿಯಂ ಸಿಸ್ಟಮ್ ಇರಬಹುದು, NJSC ಇರಬಹುದು, ಅದೇ ರೀತಿ ಎಸ್ಸೆಗಳಲ್ಲಿ ಬರೆಯಲಿಕ್ಕೆ ಕೆಲವೊಂದಷ್ಟು ಕಂಟೆಂಟನ್ನು ಕೂಡ ನಾನು ಕೊಟ್ಟಿದ್ದೇನೆ ಅಂತೇಳಿ ಭಾವಿಸ್ತಾ ಮುಂದಿನ ಒಂದು ಸುದ್ದಿಯತ್ತ ಗಮನ ಹರಿಸೋಣ. ಆ್ಯಂಡ್ ಇವತ್ತು ಜಾಸ್ತಿ ಏನು ಸುದ್ದಿ ಕಾಣಿಸ್ಕೊಳ್ತಾ ಇಲ್ಲ, ಲಿಮಿಟೆಡ್ ಸುದ್ದಿ, ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ವೈ ನೋ ಡಿಸಿಷನ್ ಆನ್ ಲಿಸ್ಟ್ ಸೆಂಟ್ ಬೈ ಕೊಲಿಜಿಯಂ ಫಸ್ಟ್ ಪೇಜಿನ ಒಂದು ಕಂಟಿನ್ಯೂಷನ್ ಇದೆ. ನಮ್ಮ ಅಟಾರ್ನಿ ಜನರಲ್ ಏನು KK ವೇಣುಗೋಪಾಲ್ ಇದ್ದಾರೆ, ಅವರು ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಒಂದು ವಾದವನ್ನು ಮಂಡನೆ ಮಾಡ್ತಿದ್ರು. ಅವಾಗ ಅವ್ರು ಹೇಳಿದ್ರು, ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ, ನೀವೇನು 55 ಜನರ ಹೆಸರನ್ನು ಕಳಿಸಿದ್ದೀರಾ, 1-1.5 ವರ್ಷದಿಂದ ಪೆಂಡಿಂಗ್ ಇದೆ. ಬಟ್ ನಾವು ಯಾಕೆ ಟೈಮ್ ಲೇಟ್ ಆಗ್ತಿದೆಯಪ್ಪ ಅಂದರೆ ನಾವು ಅವರ ಬ್ಯಾಕ್ಗ್ರೌಂಡನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾ ಇದ್ದೇವೆ. ಸೊ ಯಾವುದೇ ಎರರ್ ಆಗಬಾರ್ದು ಅಂತೇಳಿ ತರೋಲಿ ಅವರ ಒಂದು ಆ್ಯಂಟಿಸಿಡೆಂಟ್ಸ್ ಅಂದರೆ ಅವರ ಒಂದು ಹಿನ್ನೆಲೆಯನ್ನು ನಾವು ಪರಿಗಣಿಸ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಂಥೇಳಿ ಅವರು ಸಮಜಾಯಿಷಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಒಂದು ಚಿಕ್ಕ ಸುದ್ದಿ ಕಾಣಿಸ್ಕೊಳ್ತಾ ಇದೆ. ಸುದ್ದಿ ಹೇಳುತ್ತೆ, ಜಗನ್ ಇನಾಗರೇಟ್ಸ್ ಕರ್ನೂಲ್ ಏರ್ಪೋರ್ಟ್. ಕರ್ನೂಲ್ ನಮಗೆಲ್ಲ ಗೊತ್ತಿರೋ ರೀತಿ ಆಂಧ್ರ ಪ್ರದೇಶದಲ್ಲಿ ಬರತಕ್ಕಂತಹ ಒಂದು ಡಿಸ್ಟ್ರಿಕ್ಟ್, ಒಂದು ನಗರ. ಅದು ಆಂಧ್ರ ಪ್ರದೇಶದ ರಾಯಲ್ ಸೀಮಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಬರುತ್ತೆ, ವಲಯದಲ್ಲಿ ಬರುತ್ತೆ. ಯಾವ ರೀತಿ ಕರ್ನಾಟಕದಲ್ಲಿ ಬಯಲುಸೀಮೆ ಅಂತ ಕರಿತೀವಿ, ಅಥವಾ ಕಲ್ಯಾಣ ಕರ್ನಾಟಕ ವಲಯ, ಮುಂಬೈ ಕರ್ನಾಟಕ ವಲಯ ಅಂತ ಕರಿತೀವಿ, ಅಥವಾ ಹಳೆ ಮೈಸೂರು ಭಾಗ ಅಂತ ಕರಿತೀವಿ. ಇದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ, ಅಂದರೆ ಎಸ್ಟ್ವೈಲ್ ಆಂಧ್ರ ಪ್ರದೇಶ್ ಸ್ಟೇಟ್, ಅಂದರೆ ಮುಂಚೆ ಏನು ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯ ಇದ್ದು ಅವಾಗ ಕೂಡ ಅಲ್ಲಿ ಕೂಡ 3 ವಿಭಾಗಗಳು ಕಾಣಿಸ್ಕೊಳ್ತಾ ಇದ್ವು. ಒಂದು ರಾಯಲ್ ಸೀಮಾ ರೀಜನ್, ಮತ್ತೊಂದು ತೆಲಂಗಾಣ ರೀಜನ್. ಈಗೇನು ಹೊಸ ರಾಜ್ಯ ಆಗ್ಬಿಟ್ಟು ಹೊರಹೊಮ್ಮಿದೆ. ತೆಲಂಗಾಣ ಮುಂಚೆ ಆಂಧ್ರ ಪ್ರದೇಶದ ಭಾಗವಾಗಿತ್ತು, ಅದು ಕೂಡ ಒಂದು ಪ್ರತ್ಯೇಕ ವಲಯ ಆಗಿ ಸೇರ್ತಾ ಇದ್ದು. ನಮ್ಮ ಕರ್ನಾಟಕದಲ್ಲಿ ಬರೋ ರೀತಿ ಮುಂಬೈ ಕರ್ನಾಟಕ, ಹಳೆ ಮೈಸೂರು, ಈ ಥರ ಬೇರೆ ಬೇರೆ ಒಂದು ರೀಜನ್ಸ್ ಬರ್ತಾ ಇದ್ದು. ಆ್ಯಂಡ್ ಮೂರನೇದಾಗಿ ಕೋಸ್ಟಲ್ ಆಂಧ್ರ ಪ್ರದೇಶ್, ಅಂದರೆ ಆಂಧ್ರ ಪ್ರದೇಶದಲ್ಲಿ ಕೂಡ ನಿಮಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕರಾವಳಿ ಪ್ರದೇಶ ಕಾಣಿಸ್ಕೊಳ್ಳುತ್ತೆ. ಸೊ ಕರಾವಳಿ ಆಂಧ್ರ ಪ್ರದೇಶ್, ರಾಯಲಸೀಮಾ ಮತ್ತು ತೆಲಂಗಾಣ ಅಂತ 3 ಭಾಗಗಳು ಬರ್ತಾ ಇದ್ವು. ಅದರಲ್ಲಿ ರಾಯಲಸೀಮಾ ಭಾಗದಲ್ಲಿ ಈ ಕರ್ನೂಲ್ ಅನ್ನುವಂತಹ ಸಿಟಿ ಬರುತ್ತೆ. ಇವತ್ತು ಯಾಕೆ ನ್ಯೂಸ್ ಹೇಳಿದೆಯಪ್ಪ ಅಂತ ಹೇಳಿದ್ರೆ, ಜಗನ್ಮೋಹನ್ ರೆಡ್ಡಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ಕರ್ನೂಲ್ನಲ್ಲಿ ಒಂದು ಏರ್ಪೋರ್ಟನ್ನು ಇನಾಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲ, ಕೇವಲ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್. ಸೊ ಪರೀಕ್ಷೆಯಲ್ಲಿ ಜಸ್ಟ್ ಕೇಳ್ಬೋದು, ಇತ್ತೀಚೆಗಷ್ಟೇ ಯಾವ ಒಂದು ಊರಿನಲ್ಲಿ ಇದನ್ನು ಇನಾಗ್ರೇಟ್ ಮಾಡಲಾಗಿದೆ. ಬೇರೆ ಬೇರೆ ರೀತಿಯ ಪ್ರಶ್ನೆ ಉಂಟಾಗಬಹುದು. ಅದ್ರ ಜೊತೆಗೆ ಒಂದಷ್ಟು ಮೈನ್ಯೂಟ್ ಡೀಟೇಲ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ಕಾಣಿಸ್ಕೊಳ್ತಾ ಇದೆ ವರ್ವಕಲ್ ಅಂತ ಹೇಳಿ. ಅಂದರೆ ಈ ಏರ್ಪೋರ್ಟನ್ನು ಕರ್ನೂಲ್ ಜಿಲ್ಲೆಯ ವರ್ವಕಲ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ವರ್ವಕಲ್ ದಯವಿಟ್ಟು ನೋಡ್ಕೊಳ್ಳಿ. ಕೆಲವೊಂದು ಸರಿ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಸೋಕ್ಕೆ ಹೇಳ್ಬೋದು. ಇತ್ತೀಚೆಗಷ್ಟೇ
ಏನು ಇನಾಗ್ರೇಟ್ ಆದಂತಹ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ವರ್ವಕಲ್ ಏರ್ಪೋರ್ಟ್ ಅಥವಾ ವರ್ವಕಲ್ ಏನು ಏರ್ಪೋರ್ಟ್ ಕನ್ನಡದಲ್ಲಿ ಅಂತ ಕರಿತೀವಿ, ವಿಮಾನ ನಿಲ್ದಾಣ. ಸೊ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ವರ್ವಕಲ್ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅಂತೇಳಿ ಟಿಕ್ ಹಾಕಬೇಕಾಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ಯೂಶುವಲಾಗಿ ಆ ಊರ ಹೆಸರಿಂದನೇ ಕರೀತಾರೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇಲ್ಲಿ ಮಂಗಳೂರಲ್ಲಿ ಕಂಡು ಬರುತ್ತೆ. ಅದನ್ನು ಬಜ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ. ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಜ್ಪೆ ಅಂದರೆ ಅದಿರ್ತಕ್ಕಂಥ ಸ್ಥಳ ಮಂಗಳೂರಿನಲ್ಲಿ. ಅದೇ ರೀತಿ ಬೆಂಗಳೂರಿನಲ್ಲಂತೂ ಈಗ ಹೆಸರು ಚೇಂಜ್ ಮಾಡಿದ್ರು. ಮುಂಚೆ ಎಲ್ಲ ಬೆಂಗಳೂರಿನಲ್ಲಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಿದ್ವಿ. ಬಿಕಾಸ್ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅದು ದೇವನಹಳ್ಳಿ ಅನ್ನುವಂಥ ಪ್ರದೇಶದಲ್ಲಿ ಬರುತ್ತೆ. ಬಟ್ ಈಗ ಅದಕ್ಕೆ ಕೆಂಪೇಗೌಡ ಅವರ ಹೆಸರನ್ನು ನೀಡಲಾಗಿದೆ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ KIA ಅಂತ ಕರೆಯಲಾಗುತ್ತೆ. ಸೊ ಊರು ಎಲ್ಲಿರುತ್ತೆ ಆ ಊರಿನ ಹೆಸರನ್ನು ಯೂಶುವಲಾಗಿ ಕರೆಯಲಾಗುತ್ತೆ. ಸೊ ಹಾಗೆ ವರ್ವಕಲ್ ಏರ್ಪೋರ್ಟ್ ಅಂತ ಕೂಡ ನೀವು ಕರಿಬಹುದಾಗುತ್ತೆ. ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಇದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಚಾರ ನೀವು ಗಮನಿಸಬೇಕು. ಅಲ್ಲಿನ ಸರ್ಕಾರ ಏನು ತೀರ್ಮಾನ ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಕರ್ನೂಲ್ ಏರ್ಪೋರ್ಟ್ಗೆ ಅಲ್ಲಿನ ಫ್ರೀಡಮ್ ಫೈಟರ್, ಖ್ಯಾತ ಸ್ವತಂತ್ರ ಹೋರಾಟಗಾರ ಉಯ್ಯಲವಾಡ ನರಸಿಂಹಾರೆಡ್ಡಿ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಪೆಷಲಿ ದೊಡ್ಡ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಯೂಶುವಲಾಗೆ ಈ ಮಾಡರ್ನ್ ಹಿಸ್ಟ್ರಿಗೆ ಲಿಂಕ್ ಮಾಡಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಉಯ್ಯಲವಾಡ ನರಸಿಂಹಾರೆಡ್ಡಿ ಅಥವಾ ಜಸ್ಟ್ ನರಸಿಂಹಾರೆಡ್ಡಿ ನೆನ್ಪಿಟ್ಕೋಬೋದಾಗತ್ತೆ. ಇವರು ಆಂಧ್ರ ಪ್ರದೇಶದ ಒಬ್ಬ ಪ್ರಖ್ಯಾತ ಫ್ರೀಡಮ್ ಫೈಟರ್. ಏನು ನಮ್ಮ ದೇಶದಲ್ಲಿ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ 1957ನಲ್ಲಿ. ಅದಕ್ಕಿಂತ 10 ವರ್ಷ ಮುಂಚೆ ಅಂದರೆ 1847ನೇ ಇಸ್ವಿಯಲ್ಲಿನೇ ನರಸಿಂಹಾರೆಡ್ಡಿ ಅವರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದಿರ್ತಾರೆ. ಬ್ರಿಟಿಷರ ಒಂದು ದಮನಕಾರಿ ನೀತಿಗಳು, ಅವರು ಕಂದಾಯವನ್ನು ಹೆಚ್ಚು ಮಾಡಿದ್ದಿರ್ಬೋದು, ರೈತವಾರಿ ಸಿಸ್ಟಮನ್ನು ಜಾರಿಗೆ ತಂದಿದ್ದಿರಬಹುದು, ಮತ್ತು ಏನು ಅಲ್ಲಿ ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾಗಿದ್ದಂತಹ ಈ ಒಂದು ಅಗ್ರೇರಿಯನ್ ಎಕಾನಮಿಯನ್ನು ಬ್ರಿಟಿಷರು ಮುಟ್ಟಕ್ಕೆ ಬಂದಿದ್ದರಿಂದ ರೊಚ್ಚಿಗೆದ್ದಂತಹ ಉಯ್ಯಲವಾಡ ನರಸಿಂಹಾರೆಡ್ಡಿ ಸುಮಾರು 5,000 ಜನ ಪೆಸೆಂಟ್ಸ್ ಅಂದರೆ ರೈತರು, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ದಂಗೆ ಹೇಳ್ತಾರೆ. ಆ್ಯಂಡ್ ಸುಮಾರು 3,000ಕ್ಕೂ ಅಧಿಕ, ವಿಕಿಪೀಡಿಯಾದ ಅಕಾರ್ಡಿಂಗ್ ನಾವು ಹೇಳೋದಾದ್ರೆ 3,000ಕ್ಕೂ ಅಧಿಕ ಬ್ರಿಟಿಷರನ್ನು ಹತ್ಯೆಗೈದ್ದಾರೆ. ಆ್ಯಂಡ್ ಕೊನೆಗೆ ಅದೇ ಒಂದು ರೆಬೆಲಿಯನಲ್ಲಿ ಅವರು ಮೃತ ಕೂಡ ಪಡ್ತಾರೆ. ಸೊ ಇಂತಹ ಖ್ಯಾತಿ ಉಳ್ಳಂತಹ ಒಬ್ಬ ಫ್ರೀಡಮ್ ಫೈಟರ್ ಉಯ್ಯಲವಾಡ ನರಸಿಂಹಾರೆಡ್ಡಿ ಅವರ ಹೆಸರನ್ನ ಈ ಕರ್ನೂಲ್ ಏರ್ಪೋರ್ಟ್ ಅಥವಾ ವರ್ವಕಲ್ ಏರ್ಪೋರ್ಟ್ಗೆ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಆ್ಯಂಡ್ ಅದ್ರ ಜೊತೆ ಮತ್ತೊಂದು ಡೀಟೇಲ್ಸ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಇದು 6th ಫಂಕ್ಷನಲ್ ಏರ್ಪೋರ್ಟ್ ಇನ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ 6ನೇ ಏರ್ಪೋರ್ಟ್ ಆಗ್ಬಿಟ್ಟು, ವಿಮಾನ ನಿಲ್ದಾಣ ಆಗ್ಬಿಟ್ಟು ಈ ಕರ್ನೂಲ್ ಸೇರ್ಪಡೆ ಆಗ್ತಾ ಇದೆ. ಆ್ಯಂಡ್ ಕರ್ನೂಲ್ ಮತ್ತೆ ಯಾಕೆ ಫೇಮಸ್ ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ಹಿಂದೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಲಿ ಒಂದೇ ಒಂದು ಕ್ಯಾಪಿಟಲ್ನ ಅಂದರೆ ರಾಜಧಾನಿಯನ್ನು ಅಮರಾವತಿ ನಗರದಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಬಟ್ ಯಾವಾಗ TDP ಪಕ್ಷದ ಸರ್ಕಾರ ಹೋಗ್ಬಿಟ್ಟು YSR ಕಾಂಗ್ರೆಸ್ ಪಕ್ಷದ ಜಗನ್ಮೋಹನ್ ರೆಡ್ಡಿ ಅವರು ಅಧಿಕಾರಕ್ಕೆ ಬರ್ತಾರೆ, ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನು ಒಂದು ಕ್ಯಾಪಿಟಲ್ ಅಮರಾವತಿಲಿದ್ದು ಅದನ್ನು ಏನು ಡಿವೈಡ್ ಮಾಡಿಬಿಟ್ಟು 3 ರಾಜಧಾನಿಗಳನ್ನು ಹೊಂದಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಸೊ ಅದನ್ನು ನಾವು 3 ರಾಜ್ಯಗಳೊಂದು 3 ಕ್ಯಾಪಿಟಲ್ ಫಾರ್ಮುಲಾ ಅಂತೇಳಿ ಕರಿಬಹುದು. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಎಲ್ಲೆಲ್ಲಿ ಬರುತ್ತೆ? ಲೆಜಿಸ್ಲೇಟಿವ್ ಕ್ಯಾಪಿಟಲ್ ಅಮರಾವತಿಲಿ ಬರುತ್ತೆ. ಅಂದರೆ ಅಲ್ಲಿನ ಶಾಸನ ಸಭೆ, ನಮ್ಮಲ್ಲಿ ಯಾವ ರೀತಿ ವಿಧಾನಸೌಧ ಇದೆಯೋ ಅದೇ ರೀತಿ ಆಂಧ್ರ ಪ್ರದೇಶದ ವಿಧಾನಸಭೆ, ಶಾಸನ ಸಭೆ ನಿಮಗೆ ಅಮರಾವತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅಲ್ಲಿನ ಒಂದು ನ್ಯಾಯಾಂಗಿಕ ರಾಜಧಾನಿ, ಜುಡಿಷಿಯಲ್ ಕ್ಯಾಪಿಟಲ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಕರ್ನೂಲಲ್ಲಿ ಬರುತ್ತೆ. ದಟ್ ಮೀನ್ಸ್ ಆಂಧ್ರ ಪ್ರದೇಶ ಹೈಕೋರ್ಟನ್ನು ಕರ್ನೂಲಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಅಂದರೆ ಇದು ಎಲ್ಲ ವಲಯಕ್ಕೂ ಕೂಡ ಒಂದು ಸಮಾನ ಒಂದು ಅವಕಾಶ ಕೊಡಬೇಕು ಅಂತೇಳಿ. ಸೊ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮಾಡಬೇಕು, ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅಂತ ಹೇಳಿ ಜಗನ್ಮೋಹನ್ ರೆಡ್ಡಿ ತೀರ್ಮಾನ ಮಾಡಿದ್ದಾರೆ. ಬಿಕಾಸ್ ಎಲ್ಲ ಪವರ್ ಅಮರಾವತಿಯಲ್ಲೇ ಕಾನ್ಸಂಟ್ರೇಟ್ ಆಗಬಾರ್ದು. ಅಮರಾವತಿಯಲ್ಲಿ ವಿಧಾನಸಭೆ ಇರಲಿ, ದಟ್ ಈಸ್ ನಥಿಂಗ್ ಬಟ್ ಲೆಜಿಸ್ಲೇಟಿವ್ ಕ್ಯಾಪಿಟಲ್, ಶಾಸಕಾಂಗೀಯ ರಾಜಧಾನಿ ಅಮರಾವತಿಯಾಗಿರುತ್ತೆ. ಅದೇ ರೀತಿ ನ್ಯಾಯಾಂಗಿಕ ರಾಜಧಾನಿ ಜುಡಿಷಿಯಲ್ ಕ್ಯಾಪಿಟಲ್ ಕರ್ನೂಲ್ ಆಗಿರುತ್ತೆ. ಅಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಆ್ಯಂಡ್ ಕೊನೆಯದಾಗಿ ವಿಶಾಖಪಟ್ಟಣಂ, ಅದು ಕರಾವಳಿ ಪ್ರದೇಶದಲ್ಲಿ ಬರತಕ್ಕಂತಹದ್ದು, ವೈಜಾಗ್ ಅಂತ ನಾವೇನು ಕರಿತೀವಿ. ವಿಶಾಖಪಟ್ಟಣಮಲ್ಲಿ ಈ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಇರುತ್ತೆ, ಅಂದರೆ ಕಾರ್ಯಾಂಗೀಯ ರಾಜಧಾನಿ. ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಅಂದ್ರೆ ಏನು? ಅಲ್ಲಿ ಸೆಕ್ರೆಟರಿಯೇಟ್ ಇರುತ್ತೆ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮತ್ತು ಮುಖ್ಯಮಂತ್ರಿಗಳ ಒಂದು ಆಫೀಸ್, ಚೀಫ್ ಮಿನಿಸ್ಟರ್ಸ್ ಆಫೀಸ್ ಕೂಡ ನಿಮಗೆ ವಿಶಾಖಪಟ್ಟಣಮಲ್ಲಿ ಕಂಡುಬರುತ್ತೆ. ಸೊ 3 ಪ್ರದೇಶಗಳಿಗೆ ಸಮಾನವಾಗಿ ಅಧಿಕಾರಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಕೇಳ್ತಾರೆ ಕರ್ನೂಲಲ್ಲಿ ಯಾವ ರೀತಿಯ ಕ್ಯಾಪಿಟಲ್ ಬರುತ್ತೆ ಅಂದರೆ ಅಲ್ಲಿ ಜುಡಿಷಿಯಲ್ ಕ್ಯಾಪಿಟಲ್ ಕಂಡುಬರುತ್ತೆ. ಆ್ಯಂಡ್ ಎಷ್ಟು ಡೀಟೇಲ್ಸ್ ನೋಡ್ಕೊಂಡು ಜೊತೆಗೆ ಮತ್ತೊಂದು ಸುದ್ದಿಯಿಂದ ಅದು ಬಹಳ ಫೇಮಸ್ ಆಗಿರುತ್ತೆ. ಕರ್ನೂಲಲ್ಲಿ ಒಂದು ಪ್ರಮುಖವಾದಂತಹ ಡ್ಯಾಮ್ ಇದೆ, ಒಂದು ಪ್ರಮುಖವಾದಂತಹ ಜಲಾಶಯ ಕಂಡುಬರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಣ್ತಾ ಇರೋ ರೀತಿ ಶ್ರೀಶೈಲಂ ಡ್ಯಾಮ್. ಕಳೆದ ವರ್ಷ ಒಂದು ಚಿಕ್ಕ ಅಗ್ನಿ ದುರಂತ ಈ ಶ್ರೀಶೈಲಂ ಡ್ಯಾಮಲ್ಲಿ ಸಂಭವಿಸಿದ್ದು. ಸೊ ಹಾಗಾಗಿ ಜಸ್ಟ್ ಗೊತ್ತಿರಬೇಕಾಗುತ್ತೆ ಇದೆಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದ ಬಾರ್ಡರಲ್ಲಿ ಬರುತ್ತೆ. ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ತೆಲಂಗಾಣದ ಮೆಹಬೂಬ್ ನಗರ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟ್ ಏನು ಬರುತ್ತೆ, ಅವೆರಡರ ನಡುವೆ ನಲ್ಲಮಲ್ಲ ಬೆಟ್ಟಗಳು, ನಲ್ಲಮಲ್ಲ ಹಿಲ್ಸ್ ಏನು ಬರುತ್ತೆ, ಅಲ್ಲಿ ಈ ಶ್ರೀಶೈಲ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದು ನಮ್ಮ ದೇಶದ 2ನೇ ಅತಿ ದೊಡ್ಡ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಅಂದರೆ ಜಲವಿದ್ಯುತ್ ಯೋಜನೆಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಇದು. ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ.
ಸೊ ಇಷ್ಟು ಡೀಟೇಲ್ಸನ್ನು ನೋಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕರ್ನೂಲ್ಗೆ ಸಂಬಂಧಪಟ್ಟಂಗೆ. ಆ್ಯಂಡ್ ಮತ್ತೊಂದು ಚಿಕ್ಕ ಸುದ್ದಿ ಕಾಣಿಸ್ಕೊಳ್ತಾ ಇದೆ. ಸುದ್ದಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಸಜೆಸ್ಟ್ ಪೋಸ್ಟಿಂಗ್ ರಿಟೈರ್ಡ್ ಜಡ್ಜಸ್ ಟು ಕ್ಲಿಯರ್ ಬ್ಯಾಕ್ಲಾಗ್ ಇನ್ ಹೈಕೋರ್ಟ್ಸ್. ಸೊ ಇದು ಕೂಡ ಒಂದು ಕೇವಲ ಸಜೆಷನ್ ನಮ್ಮ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತಹದ್ದು. ಇವತ್ತು ಜಾಸ್ತಿ ನ್ಯೂಸ್ ಇಲ್ಲ, ಸೊ ಹಾಗಾಗಿ ನಾನು ಇರುವಂಥ ನ್ಯೂಸಲ್ಲಿ ಭಾಳ ಡೀಪಾಗಿ ಹೇಳ್ತಿದ್ದೇನೆ. ಆ್ಯಂಡ್ ಈ ಒಂದು ಚಿಕ್ಕ ನ್ಯೂಸನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿದೆಯಪ್ಪ ಅಂತ ಹೇಳಿದ್ರೆ, ಈಗೇನು ಲಕ್ಷಾಂತರ ಕೇಸ್ಗಳು ನಮ್ಮ ದೇಶಾದ್ಯಂತ ಪೆಂಡಿಂಗ್ ಆಗಿದ್ದಾವೆ, ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಪೆಂಡಿಂಗ್ ಆಗಿದ್ದಾವೆ. ಸೊ ಈ ಪೆಂಡಿಂಗ್ ಕೇಸಸನ್ನು ನಾವೇನು ಬ್ಯಾಕ್ಲಾಗ್ ಕೇಸಸ್ನ ಕರಿತೀವಿ, ಈ ಕೇಸಸನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕು, ಶೀಘ್ರವಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಏನು ಒಂದು ಸಜೆಷನ್ನ ಸರ್ಕಾರ ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳನ್ನು ಆ್ಯಡ್ ಹಾಕ್ ಆಗಿ ನೇಮಕಾತಿ ಮಾಡಿ, ಟೆಂಪರರಿಯಾಗಿ ಪರ್ಟಿಕ್ಯುಲರ್ ಒಂದು ಸಾವಿರಾರು ಕೇಸ್ಗಳಿದ್ದಾವೆ, ಆ ಕೇಸ್ಗಳನ್ನ ಶೀಘ್ರ ವಿಲೇವಾರಿ ಮಾಡಲಿಕ್ಕೆ ಟೆಂಪ್ರರಿ ಬೇಸಿಸ್ ಮೇಲೆ ನೀವು ಹೊಸದಾಗಿ ನೇಮಕಾತಿ ಮಾಡಿದ್ರು ಪರವಾಗಿಲ್ಲ, ಏನು ಆಲ್ರೆಡಿ ರಿಟೈರ್ಡ್ ಆಗಿರ್ತಕ್ಕಂಥ ಹೈಕೋರ್ಟ್ ಜಡ್ಜ್ಗಳಿರ್ತಾರೆ ಅವ್ರನ್ನ ತಾತ್ಕಾಲಿಕ ಮಟ್ಟಿಗೆ ಅಪಾಯಿಂಟ್ ಮಾಡಿಕೊಂಡು ಈ ಬ್ಯಾಕ್ಲಾಗ್ ಕೇಸ್ಗಳಿಗೆ ಒಂದು ಶೀಘ್ರವಾಗಿ ಮುಕ್ತಿಯನ್ನು ಕಾಣಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಕಾಸ್ ಕೇಸ್ಗಳು ಡಿಲೇ ಆಯಿತು ಅಂತ ಹೇಳಿದ್ರೆ, ನಿಮಗೊಂದು ಫೇಮಸ್ ಗಾದೆ ಗೊತ್ತಿರ್ಬೋದು, ನೀವು PSI ಎಸ್ಸೆಗಳಲ್ಲಿ ಅಥವಾ KS ಮೇನ್ಸಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಅದೇನಪ್ಪ ಅಂತ ಹೇಳಿದ್ರೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್. ಏನು ಡಿಲೈಡ್ ಮತ್ತು ಡಿನೈಡ್ ಅಂದರೆ ಯಾವ ನ್ಯಾಯ ನಿಧಾನಗತಿಯಾಗುತ್ತೋ ಆ ನ್ಯಾಯ ನಿರಾಕರಿಸಲ್ಪಟ್ಟಂಗೆ ಅಂಥೇಳಿ. ಅಂದರೆ ಯಾವುದೋ ಒಂದು ಮರ್ಡರ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಮಾರಣಾಂತಿಕ ಹಲ್ಲೆ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಜಡ್ಜ್ಮೆಂಟ್ ಕೊಡೋಕ್ಕೆ 15 ವರ್ಷ ತೊಗೊಂಡ್ರು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನ್ಯಾಯ ಸಿಕ್ಕಂಗೆ ಆಗಲಿಲ್ಲ. ಸೊ ಜಸ್ಟಿಸ್ ಡಿಲೈಡ್ ಈಸ್ ನಥಿಂಗ್ ಬಟ್ ಜಸ್ಟಿಸ್ ಡಿನೈಡ್. ಅಂದರೆ ನ್ಯಾಯವನ್ನು ನೀವು ಕೊಡೋದನ್ನೇ ತುಂಬ ನಿಧಾನ ಮಾಡಿಕೊಟ್ಬಿಟ್ರೆ ಆತನಿಗೆ ನ್ಯಾಯವನ್ನೇ ನಿರಾಕರಣೆ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಭಾಳ ಶೀಘ್ರವಾಗಿ ವಿಲೇವಾರಿ ಮಾಡಬೇಕು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಐಡಿಯಾವನ್ನು ಕೂಡ ಕೊಟ್ಟಿದೆ. ಬಿಕಾಸ್ ಒಂದು ಆರ್ಟಿಕಲನ್ನು ಕೂಡ ಉಲ್ಲೇಖ ಮಾಡಿದೆ, ಈ ಬಗ್ಗೆ ಕಾಣಿಸ್ತಾ ಇದೆ ನಿಮಗೆ. ನಮ್ಮ ಭಾರತೀಯ ಸಂವಿಧಾನದ ಆರ್ಟಿಕಲ್ 224A 224A ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಆ್ಯಡ್ ಹಾಕ್ ಜಡ್ಜಸನ್ನು ನೇಮಕ ಮಾಡಬಹುದು. ಯಾವುದೇ ವ್ಯಕ್ತಿಯನ್ನು ರಿಟೈರ್ಡ್ ಆಗಿರ್ತಕ್ಕಂಥ ಜಡ್ಜ್ಗಳನ್ನು ಆ್ಯಡ್ ಹಾಕ್ ಅಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವ್ರನ್ನ ನೇಮಕ ಮಾಡಿಕೊಂಡು ಅವರಿಂದ ಈ ಬ್ಯಾಕ್ಲಾಗ್ ಕೇಸ್ಗಳ ಶೀಘ್ರ ವಿಲೇವಾರಿ ಮಾಡಿಸ್ಕೋಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಸಜೆಷನನ್ನು ಕೊಟ್ಟಿದೆ. ಜಸ್ಟ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ಇವತ್ತಿನ ಕೊನೆಯ ಸುದ್ದಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ನಾರ್ತ್ ಕೊರಿಯಾ ಲಾಂಚಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ನಾರ್ತ್ ಕೊರಿಯಾ ನಿಮಗೆಲ್ಲ ಗೊತ್ತಿರೋ ರೀತಿ ಒಂದು ಬಹಳ ಉಪದ್ರವಕಾರಿ ದೇಶ ಆಗ್ಬಿಟ್ಟು ಹೊರಹೊಮ್ಮಿದೆ. ಪ್ರಸಕ್ತವಾಗಿ ಚೈನಾ, ನಾರ್ತ್ ಕೊರಿಯಾ, ರಷ್ಯಾ, ಇರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟರ್ಕಿ, ಈ ಇಷ್ಟು ದೇಶಗಳು ಇಡೀ ಪ್ರಪಂಚಕ್ಕೆ ಸ್ವಲ್ಪ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸಿಬಿಟ್ಟಿದ್ದಾವೆ. ಸೊ ನಾರ್ತ್ ಕೊರಿಯಾ ನಿನ್ನೆ ಮತ್ತೊಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಅಂದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅದು ಲಾಂಚ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಪಾನ್ ಮತ್ತು ಸೌತ್ ಕೊರಿಯಾ ಸೇರಿದಂತೆ ಬೇರೆ ಬೇರೆ ದೇಶದ ಮುಖಂಡರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತು, ಈ ನಾರ್ತ್ ಕೊರಿಯಾ ಏನಿದೆ, ಉತ್ತರ ಕೊರಿಯಾ ದೇಶ, ಇಟ್ ಈಸ್ ನ್ಯೂಕ್ಲಿಯರ್ ಕ್ಯಾಪಬಲ್ ಅಂದರೆ ಪರಮಾಣು ತಂತ್ರಜ್ಞಾನ ಅವರು ಹೊಂದಿದ್ದಾರೆ. ಸೊ ಮನಸ್ಸು ಮಾಡಿದ್ರು ಅಂತ ಹೇಳಿದ್ರೆ ಅವರು ಅಣುಬಾಂಬ್ಗಳನ್ನು, ನ್ಯೂಕ್ಲಿಯರ್ ವೆಪನ್ಸನ್ನು ಬೇರೆ ದೇಶಗಳ ಮೇಲೆ ಬಳಕೆ ಮಾಡಬಹುದು. ಈ ಥರ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳ ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಅವರು ಟೆಸ್ಟ್ ಮಾಡಿದ್ರು, ಅದನ್ನು ಫೈರ್ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಎಚ್ಚರಿಕೆಯ ಕರಗಂಟೆ ಆಗಿರುತ್ತೆ. ಬಿಕಾಸ್ ನಿಮ್ಮ ಹತ್ರ ಕೇವಲ ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡ್ರೆ ನೀವು ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಆ ನ್ಯೂಕ್ಲಿಯರ್ ಬಾಂಬನ್ನು ಹೊತ್ತೊಯ್ತಕ್ಕಂತಹ ಕ್ಷಿಪಣಿಗಳು, ವೆಪನ್ಸ್ಗಳು ನಿಮಗೆ ಬೇಕಾಗ್ತವೆ. ಅದನ್ನು ಈಗ ನಾರ್ತ್ ಕೊರಿಯಾ ಡೆವಲಪ್ ಮಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂಸ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಬಟ್ ನಾವೇನು ಡಿಸ್ಕಷನ್ ಮಾಡೋಣಪ್ಪ ಅಂತ ಹೇಳಿದ್ರೆ, ನೀವು ಯೂಶ್ವಲಾಗಿ ಪೇಪರ್ಗಳಲ್ಲಿ ಓದಬೇಕಾದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಅಂತ ಹೇಳಿ ಎರಡು ವಿಧವಾದ ಮಿಸೈಲ್ಗಳ ಬಗ್ಗೆ ನೋಡ್ತಾ ಇರ್ತೀರಾ, ಕ್ಷಿಪಣಿಗಳ ಬಗ್ಗೆ. ಸೊ ಸ್ವಲ್ಪ ಡೀಟೇಲ್ಸ್ನ ನಾವು ಅಂದರೆ ಒಂದು ಡಿಫ್ರೆನ್ಸನ್ನು ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೆ ಎಡಭಾಗದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಕಾಣಿಸ್ಕೊಳ್ತಾ ಇದೆ ಆ್ಯಂಡ್ ಬಲಭಾಗದಲ್ಲಿ ನಿಮಗೆ ಕ್ರೂಸ್ ಮಿಸೈಲ್ ಕಾಣಿಸ್ಕೊಳ್ತಾ ಇದೆ. ಸೊ ಏನು ಡಿಫ್ರೆನ್ಸ್? ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೊಪೈಲ್ಡ್ ಓನ್ಲಿ ಫಾರ್ ಎ ಬ್ರೀಫ್ ಡ್ಯೂರೇಷನ್ ಆಫ್ಟರ್ ಲಾಂಚ್. ಅಂದರೆ ನಿಮಗೊಂದು ವಿಚಾರ ಗೊತ್ತಿರಬೇಕು, ಈ ಬ್ಯಾಲಿಸ್ಟಿಕ್ ಮಿಸೈಲನ್ನು ಲಾಂಚ್ ಮಾಡಿದ್ಮೇಲೆ ಅದರಲ್ಲಿ ಯಾವುದೇ ರೀತಿಯ ಇಂಧನವನ್ನು ತುಂಬಿಸಿರಲಾಗೋದಿಲ್ಲ. ಅಲ್ಲಿ ಪ್ರೊಪೆಲೆಂಟ್ ಅಂತ ನಾವೇನು ಕರಿತೀವಿ ಅಥವಾ ಫ್ಯೂಯಲ್ ಅಂತ ಏನಿರುತ್ತೆ ಅದನ್ನು ಅಲ್ಲಿ ಇರಿಸಲಾಗಿರೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾವು ಯಾವ ಸ್ಪೀಡಲ್ಲಿ ಲಾಂಚ್ ಮಾಡ್ತೀವಿ ಅದೇ ಒಂದು ವೇಗವನ್ನು ಪಡೆದುಕೊಂಡು ಅದು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರವನ್ನು ಸಂಚರಿಸುತ್ತೆ. ಇದು ಯೂಶ್ವಲಾಗೆ ಲಾಂಗ್ ರೇಂಜ್ಗೆ ನಾವು ಬಳಸ್ತೀವಿ. ಲೈಕ್ ರಾಕೆಟ್ ಯಾವ ರೀತಿ ಸಾವಿರಾರು ಕಿಲೋಮೀಟರ್ ದೂರ ಹೋಗುತ್ತೆ ಅದೇ ರೀತಿ ದೂರ ಹೋಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಫ್ಯೂಯಲ್ ಇದನ್ನು ಪ್ರೊಪೆಲೆಂಟ್ಗಳನ್ನ ಯೂಸ್ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಕಂಪ್ಲೀಟ್ ಅದು ಇಲ್ಲಿಂದ ತೆರಳ್ಬಿಟ್ಟು ತನ್ನ ಟಾರ್ಗೆಟನ್ನು ರೀಚ್ ಆಗೋವರೆಗೂ ಕೂಡ ನಾವು ಕಂಪ್ಲೀಟ್ ಫ್ಯೂಯಲನ್ನು ಅಲ್ಲಿ ಬರ್ನ್ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದು ಯೂನಿಫಾರ್ಮ್ ಸ್ಪೀಡನ್ನು ಹೊಂದಿರಲ್ಲ, ಒಂದೇ ರೀತಿಯ ಸ್ಪೀಡನ್ನು ಹೊಂದಿರಲ್ಲ. ಇದು ಡಿಪೆಂಡಿಂಗ್ ಅಪಾನ್ ಏರ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ಅಲ್ಲಿ ಗ್ರಾವಿಟೇಷನಲ್ ಪುಲ್ ಎಷ್ಟಿದೆ ಮತ್ತು ಕೋರಿಯಾಲಿಸ್ ಫೋರ್ಸ್
ನಮ್ಮ ಭೂಮಿ ತಿರುಗೋದ್ರಿಂದ ಉಂಟಾಗ್ತಕ್ಕಂತಹ ಕೋರಿಯಲಿಸ್ ಫೋರ್ಸ್ ಇವೆಲ್ಲವಕ್ಕೂ ಕೂಡ ಅದು ಒಳಗಾಗುತ್ತೆ. ಅದೇ ನೀವು ಕ್ರೂಸ್ ಮಿಸೈಲ್ಸ್ನ ತೆಗೆದುಕೊಳ್ಳೋದಾದರೆ ಕ್ರೂಸ್ ಮಿಸೈಲ್ಸ್ ಏನಾಗ್ಬಿಡುತ್ತೆ, ಅದು ಸೆಲ್ಫ್ ಪ್ರೊಪೆಲ್ಡ್, ಅಂದರೆ ಅದರಲ್ಲಿ ಪ್ರೊಪೆಲೆಂಟನ್ನು ಇರಿಸಲಾಗಿರುತ್ತೆ. ಸೊ ಅದು ಗೈಡೆಡ್ ಮಿಸೈಲ್, ಅದು ಒಂದು ಸ್ಥಾನದಿಂದ ಲಾಂಚ್ ಮಾಡಿರುವಂತಹ ಪಾಯಿಂಟಿಂದ ಅದು ಹೋಗ್ಬಿಟ್ಟು ಟಾರ್ಗೆಟ್ಗೆ ರೀಚ್ ಆಗೋರು ಕೂಡ ಪ್ರೊಪೆಲ್ ಆಗ್ತಾನೆ ಹೋಗ್ತಿರುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಅದಕ್ಕೆ ಏನಾದರೂ ಗಾಳಿ ಅಡಚಣೆ ಬಂತು, ಕೋರಿಯಲಿಸ್ ಫೋರ್ಸ್ ಬಂತು, ಏನು ಬಂದರೂ ಕೂಡ ಅದು ತನ್ನ ವೇಗವನ್ನು ಮೇಂಟೈನ್ ಮಾಡ್ಕೊಳ್ಳುತ್ತೆ. ಸೊ ಯೂನಿಫಾರ್ಮ್ ವೆಲಾಸಿಟಿಲಿ ಯೂಶುವಲಾಗಿ ಈ ಕ್ರೂಸ್ ಮಿಸೈಲ್ಸ್ಗಳು ಸಂಚರಿಸ್ತವೆ. ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅದನ್ನು ತುಂಬ ದೂರದವರೆಗೂ ನೀವು ಹಾರಿಸ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಮ್ಮ ಅಟ್ಮಾಸ್ಫಿಯರನ್ನು, ಅಂದರೆ ನಮ್ಮ ಏನು ವಾತಾವರಣ ಇರುತ್ತೆ ಅದನ್ನು ದಾಟ್ಬಿಟ್ಟು ಹೊರಗೆ ಕೂಡ ಹೋಗ್ಬೋದು. ಬಟ್ ಕ್ರೂಸ್ ಮಿಸೈಲ್ ಆ ರೀತಿಯಲ್ಲ, ಅದು ನಮ್ಮ ವಾತಾವರಣದಲ್ಲೇ ಎಲ್ಲ ಸಂದರ್ಭದಲ್ಲೂ ಕೂಡ ಇರುತ್ತೆ. ಬಟ್ ಬ್ಯಾಲಿಸ್ಟಿಕ್ ಮಿಸೈಲ್ ನೀವು ಹೆಚ್ಚಿನ ಒಂದು ಪೇಲೋಡನ್ನು ಬಳಕೆ ಮಾಡ್ಬೋದು, ಹೆಚ್ಚಿನ ತೂಕದ ಸ್ಫೋಟಕಗಳನ್ನು ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಬೋದು. ಬಟ್ ಕ್ರೂಸ್ ಮಿಸೈಲ್ಸ್ಗಳಿಗೆ ಅಷ್ಟೊಂದು ಹೆಚ್ಚಿನ ಕೆಪಾಸಿಟಿ ಇರೋದಿಲ್ಲ. ಪೇಲೋಡ್ ಅಂದ್ರೇನು, ನೀವು ಯೂಶುವಲಾಗಿ ಮಿಸೈಲ್ಸಲ್ಲಿ ನೋಡ್ತಾ ಇರ್ತೀರ. ಪೇಲೋಡ್ ಅಂತ ಹೇಳಿದ್ರೆ ಅದು ಹೊತ್ತೊಯ್ಯಬಲ್ಲಂತಹ ಸಿಡಿತಲೆಗಳು, ನಾವೇನು ವೆಪನ್ಸ್ ಅಂತ ಅಂದರೆ ನಾವೇನು ಈ ಸ್ಫೋಟಕಗಳು ಅಂತ ಕರಿತೀವಿ, ಸಿಡಿತಲೆಗಳು, ವಾರ್ ಹೆಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಅದನ್ನು ಹೆಚ್ಚಿನ ಒಂದು ವಾರ್ ಹೆಡ್ಸನ್ನು ತೆಗೆದುಕೊಂಡು ಹೋಗುವಂಥ ಕೆಪಾಸಿಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿಗಿರುತ್ತೆ, ಬಟ್ ಕ್ರೂಸ್ ಮಿಸೈಲ್ಸ್ಗೆ ಇರಲ್ಲ. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇದು ಐ ಥಿಂಕ್ ಇಲ್ಲೆಲ್ಲ ಒಂದು ಪಾರ್ಟರ್ ಕೊಟ್ಟಿರ್ತಾರೆ, ನೋಡಿ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಟ್ ಇಸ್ ಯೂಶಲಿ ಯೂಸ್ ಟು ಕ್ಯಾರಿ ನ್ಯೂಕ್ಲಿಯರ್ ವಾರ್ ಹೆಡ್ಸ್, ಅಂದರೆ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸ್ಫೋಟಕಗಳನ್ನ ಹೊತ್ತೊಯ್ಯೋದಕ್ಕೆ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ನ ಬಳಸ್ತೀವಿ. ಬಟ್ ಕ್ರೂಸ್ ಮಿಸೈಲ್ಗಳನ್ನು ನಾವು ಕನ್ವೆನ್ಷನಲ್ ಮಾಮೂಲಿ ಸ್ಫೋಟಕಗಳನ್ನ RDX ಇರ್ಬೋದು, ಜಿಲೆಟಿನ್ ಟೈಪ್ ಸ್ಫೋಟಕಗಳಿರ್ಬೋದು, ಅವುಗಳನ್ನ ಹೊತ್ತೊಯ್ಯಲಿಕ್ಕೆ ಮಾತ್ರ ಬಳಕೆ ಮಾಡ್ತೀವಿ. ಕೆಲವೊಂದು ಸರಿ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂವಿಂದ ಪರೀಕ್ಷೆಯಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಕೆಳಗಿನ ಯಾವ ರೀತಿಯ ಕ್ಷಿಪಣಿಯನ್ನು ನಾವು ಈ ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಲಿಕ್ಕೆ ಬಳಕೆ ಮಾಡ್ತೀವಿ ಅಂತ ಕೇಳಿದ್ರೆ ನೀವು ಖಂಡಿತ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಟಿಕ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯ್ತು. ತುಂಬ ಲಾಂಗ್ ಡಿಸ್ಟೆನ್ಸಿಗೆ ಇದು ಹೋಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 1000 ಕಿಲೋಮೀಟರಿಂದ ಹಿಡಿದ್ಬಿಟ್ಟು 5500ಕ್ಕಿಂತ ಹೆಚ್ಚು ಕಿಲೋಮೀಟರ್ವರೆಗೂ ಕೂಡ ಇದು ಹೋಗುತ್ತೆ. 8000 9000 ಕಿಲೋಮೀಟರ್ವರೆಗೂ ಕೂಡ ಇದು ಹೋಗ್ಬೋದು. ತುಂಬ 5500 ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ರೇಂಜ್ ಏನಾದ್ರು ಹೊಂದಿದೆ ಅಂತ ಹೇಳಿದ್ರೆ ಅದನ್ನು ICBM ಅಂತ ಕರಿತೀವಿ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ನಮ್ಮಲ್ಲಿ ಅಗ್ನಿ ಎಲ್ಲ ಬರುತ್ತೆ, ಅಗ್ನಿ 5 ಏನು ಬರುತ್ತೆ, ಆ ರೀತಿಯ ಮಿಸೈಲ್ಗಳು ಕೂಡ ನಿಮಗೆ ಕರಿಬೋದು. ಆ್ಯಂಡ್ ಕೊನೆಯದಾಗಿ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ, ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಕೇಳ್ತಾರೆ ಪೃಥ್ವಿ ಮಿಸೈಲ್ ಏನಿದೆ ಅದು ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಕ್ರೂಸ್ ಮಿಸೈಲ್ ಅಥವಾ ಇನ್ಯಾವುದೋ ಮಿಸೈಲ್ ಅಂತ ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ಪೃಥ್ವಿ ಇರಬಹುದು, ಅಗ್ನಿ ಇರಬಹುದು, ಧನುಷ್ ಇರಬಹುದು, ಇವೆಲ್ಲವೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿಗೆ ಒಂದು ಎಕ್ಸಾಂಪಲ್. ನಾನು ಆಗಲೇ ಹೇಳಿದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಹೋಗುತ್ತೆ, ಹೆಚ್ಚಿನ ಲೋಡನ್ನ ತೆಗೆದುಕೊಂಡು ಹೋಗೋಂಥ ಕೆಪಾಸಿಟಿ ಹೊಂದಿರುತ್ತೆ, ಬಟ್ ಪ್ರಿಸಿಷನ್ ಭಾಳ ಕಮ್ಮಿ. ಇದು ಡಿಫ್ರೆನ್ಸ್ ಬೇಸಿಕಲಿ. ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡಿದ್ರೆ ಪ್ರಿಸಿಷನ್ ಕಮ್ಮಿ. ಪ್ರಿಸಿಷನ್ ಅಂದರೆ ಏನು ಕನ್ನಡದಲ್ಲಿ, ಒಂದು ಗುರಿ ಬಹಳ ಕಮ್ಮಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಟಾರ್ಗೆಟ್ ಇದ್ದರೆ ಅದರ ಆಸ್ಪಾಸ್ನಲ್ಲಿ ಹೋಗ್ಬಿಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದೇ ಕ್ರೂಸ್ ಮಿಸೈಲ್ ತೊಗೊಂಡ್ರೆ ಅದರ ರೇಂಜ್ ಬಹಳ ಕಮ್ಮಿ ಇರುತ್ತೆ, ಅಷ್ಟೊಂದು ದೂರ ಹೋಗಲ್ಲ. ಒಂದು 500 ಕಿಲೋಮೀಟರ್ ಮ್ಯಾಕ್ಸಿಮಮ್ ಇದೆ ನೋಡಿ, ಒಂದು ಅಪ್ ಟು 500 ಕಿಲೋಮೀಟರ್ ಅಷ್ಟೇ ಹೋಗ್ಬೋದು. ಮತ್ತು ಅದು ಜಾಸ್ತಿ ಸ್ಫೋಟಗಳನ್ನ ಹೊತ್ತುವಂತಹ ಸಾಮರ್ಥ್ಯ ಇರಲ್ಲ. ಬಟ್ ಆದರೂ ಕೂಡ ಪ್ರಿಸಿಷನ್ ಸ್ಟ್ರೈಕ್, ನೀವು ಇದೇ ಪಾಯಿಂಟಲ್ಲಿ ಅದನ್ನು ಸ್ಟ್ರೈಕ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ಹೋಗ್ಬಿಟ್ಟು ಅದು ಸ್ಟ್ರೈಕ್ ಮಾಡುತ್ತೆ. ಬಿಕಾಸ್ ಇಟ್ಸ್ ಎ ಗೈಡೆಡ್ ಮಿಸೈಲ್, ಅದು ಪ್ರೊಪೆಲ್ ಆಗ್ತಾ ಹೋಗ್ತಾ ಇರುತ್ತೆ. ಗಾಳಿ ಅಥವಾ ಬೇರೆ ಯಾವುದೇ ಒಂದು ಫೋರ್ಸಸ್ ಅದಕ್ಕೆ ಅಡ್ಡ ಬಂದರೂ ಕೂಡ ಅದು ಪ್ರೊಪೆಲೆಂಟ್ ಇರೋದ್ರಿಂದ ತನ್ನ ವೇಗವನ್ನು ವರ್ಧನೆ ಮಾಡ್ಕೊಳ್ತಾ ಅಥವಾ ಯೂನಿಫಾರ್ಮ್ ಆಗಿ ವೆಲಾಸಿಟಿ ಒಂದು ಇಟ್ಕೊಂಡು ಅದು ಹೋಗುತ್ತೆ. ಯಾವುದು ಅತ್ಯಂತ ಫೇಮಸ್ ಕ್ರೂಸ್ ಮಿಸೈಲ್ ಅಪ್ಪ ಅಂತ ಹೇಳಿದ್ರೆ ಬ್ರಹ್ಮೋಸ್ ಮಿಸೈಲ್. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಬ್ರಹ್ಮೋಸ್ ಮಿಸೈಲ್ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಿಸೈಲ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ಇಷ್ಟು ಡೀಟೇಲ್ಸ್ನ ನೋಟ್ ಮಾಡ್ಕೊಂಡ್ರೆ ನಮಗೆ ಈ ಕ್ಷಿಪಣಿಗಳ ಬಗ್ಗೆ ಒಂದು ಐಡಿಯಾ ಸಿಕ್ಕಂಗಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಯು ಆನ್ ದ ವೆಬ್ಸೈಟ್. ಜೈ ಹಿಂದ್.